पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीम् अम्ब त्वाम् अनुसन्धधामि भगवद्गीते भवद्वेषिणीम् वसुदेवसुतं देवं कंसचाणूरमर्दनं देवकी परमानन्दं श्रीकृष्णं वन्दे जगद्गुरुं वंशीविभूषितकरान्नवनीरदावात् पीताम्बरात् अरुणबिम्बफलाधरोष्टात् पूर्णेन्दुसुन्दरमुखात् अरविन्दनेत्रात् कृष्णात् परं किमपि तत्त्वमहं न जाने ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना ॐ शान्तिः शान्तिः शान्तिः। ಈ ದಿನ ಈ ಕಾರ್ಯಕ್ರಮದ ಸಮಾಪನ ತಮ್ಮೆಲ್ಲ ವಿದ್ವಾಂಸರಿಗೆ, ಗೀತಾ ಜಿಜ್ಞಾಸುರಿಗೆ ಮತ್ತು ನಮ್ಮ ಪರಮ ವಿದುಷಿ ಮಾತೆಯರಿಗೆ ನನ್ನ ಸ್ವಾಗತ ಮತ್ತು ನನ್ನ ವಿನಮ್ರ ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತಿಷ್ಠ ಕಾಮಧುಕ್ ದೇವಾನ್ ಭಾವಯತಾನೇನ ತೇ ದೇವಾಃ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ ಇಷ್ಟಾನ್ನಿ ಭೋಗಾನ್ನಿ ಭೋ ದೇವಾ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ತೆನ ಏವ ಸಹ. ಈ ಸಂಪೂರ್ಣ ಚರಾಚರ ಜಗತ್ತು ಯಜ್ಞದಿಂದ ಉತ್ಪನ್ನವಾಗಿರೋದು. ಯಜ್ಞ ಜ್ಞಾನವನ್ನು ಕೊಟ್ಟು ಆ ಪ್ರಜಾಪತಿ ಪ್ರಜೆಗಳಿಗೆ ಹೇಳಿದರು, ಈ ಯಜ್ಞ ಮೂಲಕವಾಗಿ ಯಜ್ಞಾನುಷ್ಠಾನದಿಂದ ಯಜ್ಞಕರ್ಮ ಅನುಕರಣೆ ಮಾಡಿಕೊಂಡು ತಾವೆಲ್ಲರೂ ತಮ್ಮ ಇಷ್ಟಾರ್ಥವನ್ನು ಪಡೆಯಿರಿ. ಯಜ್ಞದ ಮೂಲತತ್ವ ಏನು ಅಂತ ಅರ್ಥವಾಯ್ತು ಇವಾಗ. ಅಂದರೆ ಯಜ್ಞ ಅಂದರೆ ನಮ್ಮನ್ನು ಮೇಲಕ್ಕೆ ದೇವತೆಗಳ ಜೊತೆಗೆ ಸೇರಿಸ್ಕೊಡುವಂಥ ಭಾವನಾತ್ಮಕವಾದ ಸಂಬಂಧವನ್ನು ತೋರಿಸ್ಕೊಡೋದು. ಅಂದರೆ ಯಜ್ಞದ ಮೂಲತತ್ವ ಏನು? ಭಾವವೇ ಮೂಲತತ್ವ ಅಂತ ಆಯಿತು. ನಾವು ಕರ್ಮಕಾಂಡ ಮಾಡ್ತಾ ಇರುವಾಗಲೂ ಆ ಭಾವ ಎಷ್ಟು ಪುಷ್ಟವಾಗಿರುತ್ತೋ, ಎಷ್ಟು ಸಮೃದ್ಧವಾಗಿರುತ್ತೋ ಅಷ್ಟೇ ಆ ಕರ್ಮಕಾಂಡದ ಫಲ ಬಹಳ ಅನುಕೂಲವಾಗಿ ಬರುತ್ತೆ. ಭಾವರಹಿತವಾಗಿಬಿಟ್ರೆ ಆ ಕರ್ಮಕಾಂಡ ಜಡವಾಗಿ ಹೋಗುತ್ತೆ, ಅದರಲ್ಲಿ ಫಲ ಸಿಕ್ಕೋಲ್ಲ. ಎಷ್ಟೋ ಸಮಯದಲ್ಲಿ ನಾವು ಅನುಷ್ಠಾನಗಳು ಮಾಡಿಸಿರ್ತೀವಿ, ಅದಕ್ಕೆ ಅಷ್ಟು ಫಲ ಸಿಕ್ಕೋದಿಲ್ಲ. ಯಾಕೆ? ಆ ಭಾವಪುಷ್ಟತೆ ಇಲ್ಲದೆ ಇರೋದ್ರಿಂದ ಸಿಕ್ಕೋಲ್ಲ. ಅದರಲ್ಲಿ ಯಾರ್ಯಾರಿಗೆ ಭಾವಪುಷ್ಟತೆ ಬೇಕು? ಮಾಡ್ತಾ ಇರೋರಿಗೆ ಬೇಕು, ಮಾಡಿಸ್ತಾ ಇರೋರಿಗೂ ಬೇಕು. ಇವಾಗ ಅದರಲ್ಲಿ ಹೇಗೆ ಕಂಡು ಬರುತ್ತೆ ಅಂದರೆ, ಕರ್ಮಕಾಂಡವಾದ ಯಜ್ಞ ಇದೆಯಲ್ಲ,
ಅದು ಮಾಡೋದು ಯಾರು? ಬ್ರಾಹ್ಮಣರು, ಆಚಾರ್ಯರು. ಅವ್ರಿಗೆ ಅದು ಮಾಡೋ ಅಧಿಕಾರ ವೇದದ ಪ್ರಕಾರವಾಗಿ. ಮಾಡಿಸೋ ಅಧಿಕಾರ ಎಲ್ಲರಿಗೂ ಇದೆ. ಮಾಡಿಸೋರು ಅನ್ಯವರ್ಣದವ್ರು ಎಲ್ಲರಿಗೂ ಅದನ್ನು ಮಾಡಿಸ್ತಾರೆ. ಮಾಡಿಸೋದು ಅಂದ್ರೆ ಏನರ್ಥ? ಅದಕ್ಕೆ ಬೇಕಾದಷ್ಟು ಸಲಕರಣೆಗಳನ್ನೆಲ್ಲ ಹೊಂದಿಸ್ಕೊಟ್ಬಿಟ್ಟು ಸಂಕಲ್ಪ ಮಾಡಿಸ್ಕೊಂಡು ಯಾವ ಯಜಮಾನರಿಗೋಸ್ಕರ ನಾವು ಏನು ಮಾಡ್ತಾಯಿದ್ದೀವೋ ಅನುಷ್ಠಾನ ಯಜ್ಞ, ಅವ್ರ ಹೆಸರು ನಕ್ಷತ್ರ ಗೋತ್ರದಿಂದ ಅನುಷ್ಠಾನ ಭಾವಪೂರ್ವಕವಾಗಿ ಮಾಡಿದರೆ ಆ ಯಜಮಾನನಿಗೆ ಯಾರಿಗೋಸ್ಕರ ನಾವು ಮಾಡ್ತಾಯಿದ್ದೀವೋ ಅವ್ರಿಗೆ ಯಾವ ಅನುಕೂಲವಾದ ಫಲ ಬೇಕಾಗಿದೆಯೋ ಅದು ಅಲ್ಲಿಗೆ ಅವ್ರಿಗೆ ಬಂದು ಸೇರುತ್ತೆ. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ನೋಡಿ, ಇದು ಕಲಿಯುಗ ಬಂದರೆ ಹೇಗೆ ಪ್ರತಿಯೊಂದು ವಿಪರೀತ ಸ್ಥಿತಿಗೆ ಬಂದು ಕೂತ್ಕೊಳ್ಳುತ್ತೆ ಅಂತ. ಇವಾಗ ಮಾಡಿಸ್ತಾ ಇರೋರೆಲ್ಲ ಬ್ರಾಹ್ಮಣರಾಗಿ ಹೋದರು, ಮಾಡೋರೆಲ್ಲ ಅನ್ಯವರ್ಣದವರಾಗಿ ಹೋದರು. ಬ್ರಾಹ್ಮಣರು ಮಾಡಿಸ್ತಾ ಇದ್ದಾರೆ, ಮಾಡೋರು ಯಾರು? ಅನ್ಯವರ್ಣದವ್ರು ಮಾಡ್ತಾ ಇದ್ದಾರೆ. ಮಾಡಬೇಕಾದ ಬ್ರಾಹ್ಮಣರು, ಮಾಡಿಸ್ಬೇಕಾದ್ರೆ ಅನ್ಯವರ್ಣದವರು. ಇದು ಕಲಿಯುಗ ಆಗಿದ್ದರಿಂದ ಏನಾಗೋಯ್ತು? ಅದು ಅಪೋಸಿಟ್ ಹೊರಟೋಯ್ತು. ಬಹಳ ಕಮ್ಮಿ ಆಚಾರ್ಯರು ಬ್ರಾಹ್ಮಣರು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು ತುಂಬ ಕಡಿಮೆ ಆಯಿತು. ಮಾಡಿಸೋದು ಜಾಸ್ತಿ ಆಯಿತು. ಪೂಜೆ ಮಾಡಿಸ್ತಾ ಇದ್ದೀವಿ ನಾವು, ಪೂಜೆ ಮಾಡ್ತಾ ಇಲ್ಲ. ನಮ್ಮ ಅಧಿಕಾರ ಪೂಜೆ ಮಾಡೋದು, ಮಾಡಿಸೋದಲ್ಲ. ಮಾಡಿಸೋದು ಬೇರೆಯವ್ರು ಮಾಡಿಸ್ತಾರೆ. ಮಾಡಿಸೋದು ಅಂದ್ರೆ ಏನು? ಅದಕ್ಕೆ ಬೇಕಾದ ಹೂವು, ಹಣ್ಣು, ಪ್ರಸಾದ ಏನೇನು ಬೇಕೋ ಅದಕ್ಕೆಲ್ಲ ಹೊಂದಿಸ್ಕೊಡೋದು, ಅದು ಮಾಡಿಸೋದಾಯಿತು. ಆ ಯಜ್ಞ ಭಾವದಿಂದ ಭಾವಿತವಾಗಿ ಆ ದೇವತೆಗಳು ನಮಗೆ ಬೇಕಾದಂಥ ಭೋಗ ಪದಾರ್ಥಗಳೆಲ್ಲ ಕೊಡ್ತಾರಲ್ಲ. ಇವಾಗೇನು ನಮ್ಮದೇನು ಒಂದು ಮನಸ್ಸಿಂದು ಧಾರಣೆ ಅಂದರೆ, ನಾವು ದುಡ್ಡು ಸಂಪಾದನೆ ಮಾಡ್ತಾಯಿದ್ದೀವಿ, ದುಡ್ಡು ಕೊಟ್ಟು ಹಾಲು ತಗೋತಾ ಇದ್ದೀವಿ, ಹಣ್ಣು ತಗೋತಾ ಇದ್ದೀವಿ, ಎಲ್ಲ ದುಡ್ಡಿನಿಂದ ನಾವು ತಗೋತಾ ಇದ್ದೀವಿ ಅಂತ ನಾವು ಅನ್ಕೋತಾ ಇದ್ದೀವಿ. ಇಲ್ಲಿ ಸೂತ್ರ, ಈ ಸಿದ್ಧಾಂತ ಏನು ಹೇಳುತ್ತೆ? ಯಜ್ಞ ಸಿದ್ಧಾಂತ, ಎಷ್ಟು ಭೋಗ ಪದಾರ್ಥಗಳಿದೆಯೋ ಇದೆಲ್ಲ ದೇವಾನುಗ್ರಹದಿಂದ ಬರ್ತಾ ಇರೋದು ಅಂತ. ಅದಕ್ಕೆ ಸನಾತನ ಪರಂಪರೆಯೊಳಗೆ ಒಂದು ಒಡವೆ ಆಗಲಿ, ಒಂದು ಹೊಸ ವಸ್ತ್ರವಾಗಲಿ, ಯಾವುದು ತಗೊಂಬಂದ್ರೂ ಮುಂಚೆ ದೇವಾರ್ಪಣ ಮಾಡ್ತೀವಿ. ದೇವಾರ್ಪಣ ಮಾಡದೆ ಅದನ್ನು ನಾವು ಉಪಯೋಗಿಸೋಕೆ ಸಾಧ್ಯವಿಲ್ಲ. ಇವಾಗ ಮನೆಯೇ ಕಟ್ತೀವಿ, ಮನೆ ಕಟ್ಟಿ ಗೃಹ ಪ್ರವೇಶ ಅಂತ ಯಾಕೆ ಮಾಡ್ಕೋತೀವಿ? ನಾವು ಗೃಹ ಪ್ರವೇಶ ಮಾಡೋದಲ್ಲ, ಆ ದೇವರುಗಳನ್ನು ಗೃಹ ಪ್ರವೇಶ ಮಾಡಿಸೋದು. ನಿಮಗೋಸ್ಕರ ನಾವು ಕಟ್ಟಿರೋದು ಮನೆ, ನೀವು ಬನ್ನಿ, ನೀವು ನಿವಾಸ ಮಾಡಿ, ನಿಮ್ಮ ಶರಣದಲ್ಲಿ ನಾವು ನಿವಾಸ ಮಾಡ್ತೀವಿ ಅಂತ. ಅದರ ಮೂಲ ಕಾನ್ಸೆಪ್ಟ್ ಅದು. ಮುಂಚೆ ನಮ್ಮ ಪರಂಪರೆ ಚೆನ್ನಾಗಿ ಅನುಕೂಲವಾಗಿ ಧಾರಣೆಯಾಗಿದ್ದಾಗ ಸಮಾಜದಲ್ಲಿ ಯಾವುದೇ ವರ್ಣದವರಾಗಲಿ, ಎಲ್ಲ ವರ್ಣದವರು ಹೊಸ ಬಟ್ಟೆ ಹಾಕ್ಕೋತಾರೆ, ಎಲ್ಲ ವರ್ಣದವರು ಒಡವೆ ತಗೋತಾರೆ, ಎಲ್ಲ ವರ್ಣದವರು ಮನೆ ಕಟ್ತಾರೆ, ಎಲ್ಲರಿಗೂ ಗೃಹ ಪ್ರವೇಶ ಇದೆ, ಎಲ್ಲರೂ ದೇವ ಸಮರ್ಪಣೆ ಮಾಡಿಬಿಟ್ಟೇ ಉಪಯೋಗ ಮಾಡಬೇಕು. ಇವಾಗ ನಾವು ಉಡುಗೆ ಊಟ ಎಲ್ಲ ಮಾಡ್ತೀವಿ, ಅದು ಯಾರಿಗೋಸ್ಕರ ಮಾಡ್ತಾಯಿದ್ದೀವಪ್ಪ? ದೇವ್ರಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ. ದೇವ್ರಿಗೆ ಸಮರ್ಪಣೆ ಮಾಡಿಬಿಟ್ಟು ಊಟ ಮಾಡಬೇಕು. ಯಾರು ಕಳ್ಳರು ಅಂತ ಯಾರು ಕಳ್ಳರಪ್ಪ? ಈ ಗೀತೆ ಪ್ರಕಾರವಾಗಿ, ಈ ಶ್ಲೋಕದ ಪ್ರಕಾರವಾಗಿ ಇಷ್ಟಾನ್ಯ ಭೋಗಾನ್ ನಿಭೋ ದೇವ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ ಹೇಳಿ. ಆ ದೇವತೆಗಳಿಂದ ಪಡೆದಂಥ ಈ ಸಮಸ್ತ ಭೋಗ ಪದಾರ್ಥಗಳನ್ನು ಆ ದೇವತೆಗಳಿಗೆ ಸಮರ್ಪಣೆ ಮಾಡದೇನೆ ಯಾರು ಅದನ್ನು ಉಪಭೋಗ ಮಾಡ್ತಾರೋ ಅವರು ಕಳ್ಳರು ಅಂತ ಹೇಳಿದರು. ನಾವೆಲ್ಲ ಕಳ್ಳರು. ಕಳ್ಳತನ ಅಂದರೆ ಏನು? ಯಾರದ್ದು ಯಾವ ವಸ್ತುವೋ ಅವರಿಂದ ಪಡಿದೇನೆ, ಅವ್ರನ್ನ ಕೇಳದೇನೆ, ಅವರು ಕೊಡದೇನೆ ನಾವು ಅದನ್ನು ಉಪಯೋಗ ಮಾಡಿದರೆ ಕಳ್ಳತನ ಅಂತ ಆಯಿತು. ಅಂದರೆ ಈ ಸಮಸ್ತ ಪದಾರ್ಥಗಳು ಯಾರದಿದು? ಇದೆಲ್ಲ ಭಗವಂತ ಕೊಟ್ಟಿರೋದು ಅಂತ ಆಯಿತು. ಇದರಿಂದ ಮೇಲಿಂದ ಬಂದಿರೋದು ಅಂತ ಆಯಿತು. ದುಡ್ಡು ಹೂವಲ್ಲ,
ದುಡ್ಡಿನಿಂದ ಹೂವು ಮಾಡೋಕ್ಕಾಗೋಲ್ಲ, ಹೂವಿನಿಂದ ದುಡ್ಡು ಮಾಡ್ಬೋದು ನಾವು. ದುಡ್ಡನ್ನು ಹೂವಿಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ, ಈ ಹೂವಿನಿಂದ ದುಡ್ಡು ಕನ್ವರ್ಟ್ ಮಾಡ್ಬೋದು. ಇವಾಗ ಮಾಡ್ಕೊಂಡು ಬಂದಿದ್ದಾರೆ ಪಾಪ, ಕೂತ್ಕೊಂಡಿದ್ದಾರೆ, ನಾವು ಕೊಂಡ್ಕೊಂಡು ಬಂದು ಈ ಹೂವಿನಿಂದ ದುಡ್ಡು ಕನ್ವರ್ಟ್ ಆಯಿತು. ನಾವು ದುಡ್ಡನ್ನು ಹೂವು ಮಾಡೋಕ್ಕಾಗೋಲ್ಲ. ಅಂದರೆ ಏನಾಯಿತು, ಹೂವು ಪ್ರಕೃತಿಯಿಂದ ದೇವತೆಗಳ ಕೃಪೆಯಿಂದ ಬರ್ತಾ ಇರುವಂಥದ್ದು. ಅದಕ್ಕೇ ಈಗ ತಲೆಗೆ ಮುಡ್ಕೊಳ್ಳೋಕ್ಕೆ ಹೂ ತಗೊಳ್ಳೋಣ, ಮಾತ್ರ ಮುಂಚೆ ದೇವ್ರಿಗೆ ತೋರಿಸ್ಬಿಟ್ಟು ಮುಡ್ಕೋಬೇಕು, ಡೈರೆಕ್ಟಾಗಿ ಮುಡ್ಕೋಬಾರ್ದು. ಯಾವುದೇ ವಸ್ತು ಆಗಲಿ ನಾವು ಉಪಭೋಗ ಮಾಡುವಾಗ ಅದನ್ನು ಭೌತಿಕವಾಗಿ ಅದನ್ನು ಮುಂದಿಡೋಕ್ಕಾಗದೇ ಇದ್ರೂ ಮಾನಸಿಕವಾಗಿ ಸಮರ್ಪಣೆ ಮಾಡಬೇಕು. ಆ ಮಾನಸಿಕ ಸಮರ್ಪಣೆನೇ ಮುಖ್ಯ. ನಾವು ಹೊರಗಡೆಯಿಂದ ತೋರಿಸ್ಬಿಟ್ಟು ಒಳಗಡೆಯಿಂದ ಸಮರ್ಪಣೆ ಮಾಡಲಿಲ್ಲ ಅಂದರೆ ಅದು ಭಾವರಹಿತವಾಯ್ತು. ಅವಾಗ ಅದು ಭಾವರಹಿತವಾದರೆ ಅದಕ್ಕೆ ಆ ಫಲ ಸಿಕ್ಕೋಲ್ಲ. ಹೊರಗಡೆಯಿಂದ ಸ್ವಲ್ಪ ಕೊರತೆ ಆದರೂ ಭಗವಂತ ಕ್ಷಮೆ ಮಾಡ್ತಾರೆ, ಒಳಗಡೆಯಿಂದ ಕೊರತೆ ಆಗಬಾರ್ದು. ನಮ್ಮ ಒಳಗಡೆ ಭಾವನಾತ್ಮಕ ನಮ್ಮ ಸಮರ್ಪಣೆ ಇದೆಯಲ್ಲ, ಅದು ಪೂರ್ಣವಾಗಿರಬೇಕು, ಸರಿಯಾಗಿರಬೇಕು. ನಾವು ಹೊರಗಡೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದೆಲ್ಲ ಭಗವಂತ ನೋಡೋದಿಲ್ಲ. ನಮ್ಮ ಶರೀರ ಏನು ಮಾಡ್ತಾ ಇದ್ದಾರೆ ಅಂತ ಯಾರೂ ನೋಡೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಮ್ಮ ಬುದ್ಧಿ, ನಮ್ಮ ಚಿತ್ತದಲ್ಲಿ ಏನು ನಡೀತಾ ಇದೆ, ಅದರ ಮೇಲೆ ದೃಷ್ಟಿ ಇರೋದು. ಯಜ್ಞಶಿಷ್ಠ ಶಿನಸ್ತಂತೋ ಮುಚ್ಚಂತೆ ಸರ್ವಕಿಲ್ ಭಿಷಯಿ ಭುಂಜಂತೆ ತೇ ತ್ವಘಂ ಪಾಪ ಯೇ ಪಚಂತ್ಯ ಆತ್ಮಕಾರಣಾತ್. ಯಜ್ಞದ ಪ್ರಸಾದ ಅಂದ್ಕೊಂಡು ದೇವತೆಗಳ ಅನುಗ್ರಹದಿಂದ ನಮಗೆ ಪಡೀತಾ ಇರುವ ಈ ಭೋಗ, ಈ ವಸ್ತುಗಳನ್ನು ಅಂದ್ಕೊಂಡು ಯಾರು ಯಾವಾಗ ನಾವು ಸಮರ್ಪಣೆ ಮಾಡ್ತೀವೋ ಅದು ನೈವೇದ್ಯವಾಗಿರುತ್ತೆ. ಅದು ವಾಪಸ್ ಬಂದಾಗ ಅದು ಪ್ರಸಾದವಾಗುತ್ತೆ. ಉಚ್ಚಿಷ್ಟ, ದೇವತೆಗಳು ತಗೊಂಡಿದ್ದು ಉಚ್ಚಿಷ್ಟವೇ ಪ್ರಸಾದ ಅಂತ ಹೇಳೋದು ನಾವು. ದೇವತೆಗಳು ಹೇಗೆ ತಗೋತಾರಪ್ಪ, ದೇವಾನ್ ಭಾವಯತಾನೆ, ಯಾಕೆ ಗಂಧದಿಂದ ತಗೊಳ್ಳೋದವರು. ದೇವತೆಗಳು ಹೇಗೆ ನಾವು ಮಾಡುವ ಅಡುಗೆನ, ಊಟನ, ಪ್ರತಿಯೊಂದು ವಸ್ತುನ ಹೇಗೆ ಗ್ರಹಣೆ ಮಾಡ್ತಾರೆ, ಅವರು ಗಂಧ ಮೂಲಕವಾಗಿ ಗ್ರಹಣೆ ಮಾಡ್ತಾರೆ. ಅದಕ್ಕೆ ಎಷ್ಟೋ ದೇವಸ್ಥಾನಗಳಲ್ಲಿ ಇವಾಗಲೂ ತಮಿಳುನಾಡಿನಲ್ಲಿ ಎಲ್ಲ ಜಾಗದಲ್ಲೂ ಮೂಗಿಗೆ ಬಟ್ಟೆ ಕಟ್ಕೊಂಡು ನೈವೇದ್ಯ ಮಾಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ದೇವರಿಗೆ ನೈವೇದ್ಯ ಆಗಬೇಕಾದ್ರೆ ಅದರದ್ದು ಉಪಭೋಗ ನಾವು ಮಾಡಿರಬಾರ್ದು. ನಮ್ಮ ಉಚ್ಚಿಷ್ಟವನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡೋಕ್ಕಾಗೋಲ್ಲ. ಯಾಕೆಂದರೆ ಎಷ್ಟು ಪವಿತ್ರವಾಗಿ ನಾವು ಇರ್ತೀವೋ ಅಷ್ಟೇ ನಮಗೆ ಶಾಂತಿ ಪಡೆಯೋಕ್ಕೆ ಸಾಧ್ಯ. ಈ ಅಪವಿತ್ರತೆಯಿಂದ ಇವಾಗ ಅಶಾಂತಿ ಆಗ್ತಾ ಇರೋದು. ಆಹಾರ ಪವಿತ್ರತೆ ಇಲ್ಲ, ವಾತಾವರಣದಲ್ಲಿ ಅಪವಿತ್ರ ಆಗ್ತಾ ಇರೋದು ತಂಜಾಗದಲ್ಲಿದೆ. ನಾವು ನಮ್ಮ ಮನೆ ಒಳಗೆ ಪವಿತ್ರವಾಗಿಲ್ಲ, ಪವಿತ್ರ ಇಲ್ಲದಿರೋ ಮನಸ್ಸು ಪವಿತ್ರವಾಗಿಲ್ಲ, ವಿಚಾರ ಪವಿತ್ರವಾಗಿಲ್ಲ. ಆ ಅಪವಿತ್ರದಿಂದ ಅಶಾಂತಿ ಆಗ್ತಾ ಇರುತ್ತೆ. ನಮ್ಮ ದೇವರುಗಳದ್ದು ಏನು ವೈಶಿಷ್ಟ್ಯ ಅಂದರೆ, ನಾವು ಎಷ್ಟು ಪವಿತ್ರವಾಗಿ ಅವ್ರ ಹತ್ರ ಹೋಗ್ತೀವೋ ಅಷ್ಟು ಬೇಗ ಅವರು ಒಲಿತಾರೆ. ಅದಕ್ಕೆ ತುಂಬ ಯಾವ ದೇವ್ರ ಹತ್ರನೂ ದೇವಸ್ಥಾನದಲ್ಲಿ ತುಂಬ ಹತ್ತಿರ ಹೋಗಬಾರ್ದು. ನಾವು ಅಷ್ಟು ಪವಿತ್ರವಾಗಿ ಇರೋದಿಲ್ಲ. ಭಯ ಇರಬೇಕು ನಮಗೆ. ಭಯ ಇಟ್ಕೊಂಡಿದ್ರೆ ಅವರು ಅನುಗ್ರಹ ಮಾಡ್ತಾ ಇರ್ತಾರೆ. ಭಯ ಅಂದರೆ ಏನು ಭಯ? ಏನಾದ್ರು ತಪ್ಪಾಗಬಾರ್ದು, ನಮ್ಮಲ್ಲಿ ಅಷ್ಟು ಪವಿತ್ರತೆ ಇದೆಯೋ ಇಲ್ಲೋ, ಎಲ್ಲೋ ಯಾರನ್ನೋ ಮುಟ್ಕೊಂಡು ಬಂದಿದ್ದೀವಿ, ಹಾಗಾಗೋ ಬಂದಿದ್ದೀವಿ. ಅಷ್ಟು ಪ್ರಕಾರದ ಪವಿತ್ರತೆ ಇದೆ, 8 ಪ್ರಕಾರದ್ದು. ಯಾವುದಾದ್ರು ಅನುಷ್ಠಾನ ಸರಿಯಾಗಿ ನಡಿಬೇಕು ಅಂದರೆ 8 ಪ್ರಕಾರದ ಪವಿತ್ರತೆ ಇದ್ರೇ ಅದು ಸರಿಯಾಗಿ ಹೋಗೋದು ಮೇಲಕ್ಕೆ. ಸ್ಥಾನ ಶುದ್ಧಿ ಆಗಬೇಕು, ಆಸನ ಶುದ್ಧಿ ಆಗಬೇಕು, ಶರೀರ ಶುದ್ಧಿ ಆಗಬೇಕು, ವಸ್ತ್ರ ಹಾಕ್ಕೊಂಡಿರೋರು ಶುದ್ಧಿ ಆಗಬೇಕು, ಮನಃಶುದ್ಧಿ ಆಗಬೇಕು. 8 ಪ್ರಕಾರ ಶುದ್ಧೀಕರಣ ಇದೆ. ಯಜ್ಞಶಿಷ್ಠ ಶಿನಸ್ತಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ.
ಯಾಕೆ ಇಷ್ಟು ರೋಗ ಆಗ್ತಾ ಇರೋದು ನಮಗಿವಾಗ? ಹಾಲು ಕುಡ್ಕೊಂಡು ಕ್ಯಾನ್ಸರ್ ಆಗ್ತಾ ಇದೆಯಲ್ಲ, ಯಾಕೆ ಆಗ್ತಾ ಇದೆಯಪ್ಪ? ಹಾಲು ಕುಡಿಯೋರ್ಗೂ ಆಗ್ತಾ ಇದೆಯಲ್ಲ. ಯಾಕೆ ಅಂದರೆ ಭುಂಜಂತೇತೆ ತ್ವಘಂ ಪಾಪ ಯೇ ಪಚಂತೆ ಆತ್ಮಕಾರಣಾತ್. ಯಾರು ಈ ಶರೀರಕ್ಕೆ ಸುಖ ಕೊಡೋಕ್ಕೆ, ಶರೀರಕ್ಕೆ ಪೋಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಭೋಗಗಳನ್ನು ಭೋಗಿಸ್ತಾರೋ ಅವರು ಪಾಪದ ಸೇವನೆ ಮಾಡ್ತಾರೆ. ಪಾಪದಿಂದಲೇ ರೋಗ ಹುಟ್ಟೋದು. ಅದು ಪರಿಣಾಮ. ಭೋಗಗಳನ್ನು ಭೋಗಿಸುವಾಗ ನಮಗೆ ಇಂದ್ರಿಯಜನಿತವಾಗಿ ಸುಖ ಸಿಕ್ಕೋದೇ ಆಗಲಿ, ಈ ಶರೀರಕ್ಕೆ ಪೋಷಣೆ ಪಡೆಯೋದೇ ಆಗಲಿ, ಅದು ಅದರ ಪರಿಣಾಮ, ಲಕ್ಷ್ಯವಲ್ಲ. ಲಕ್ಷ್ಯ ಏನು? ಅದು ಸಮರ್ಪಣೆ ಮಾಡೋದು ಭಗವಂತನಿಗೆ, ದೇವತೆಗಳಿಗೆ. ಆ ಸಮರ್ಪಣೆ ಮಾಡಿ ಪ್ರಸಾದ ಅಂದ್ಕೊಂಡು ಅದನ್ನು ಗ್ರಹಣೆ ಮಾಡೋದು, ಅದು ಲಕ್ಷ್ಯ. ಆ ಗ್ರಹಣೆ ಮಾಡುವಾಗ ನಮಗೆ ಇಂದ್ರಿಯಗಳಿಗೆ ಸುಖನೂ ಸಿಕ್ಕುತ್ತೆ, ಶರೀರಕ್ಕೆ ಪೋಷಣೆಯೂ ಆಗುತ್ತೆ. ಅದು ಲಕ್ಷ್ಯವಲ್ಲ. ನಾವಿವಾಗ ಏನು ಮಾಡ್ಕೊಂಡ್ಬಿಟ್ಟು ಎಲ್ಲ ಸ್ತರದಲ್ಲೂ ಪರಿಣಾಮವನ್ನೇ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಶರೀರಕ್ಕೆ ಸುಖ ಕೊಡೋಕ್ಕೋಸ್ಕರ ಭೋಗಗಳನ್ನು ಭೋಗಿಸ್ತಾ ಇದ್ದೀವಿ, ಶರೀರಕ್ಕೆ ಪೋಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಭೋಗಗಳನ್ನು ಭೋಗಿಸ್ತಾ ಇದ್ದೀವಿ. ಅದು ಸುಖ ಪಡೆಯೋದು ತುಂಬ ದುಃಖ ತೊಗೊಂಬರ್ತಾಯಿದೆ. ಆ ಪೋಷಣೆ ಆಗೋ ಜಾಗದಲ್ಲಿ ಅದಿನ್ನೂ ಏನೇನೋ ರೋಗಗಳು ಏನೇನೋ ಹತ್ಕೋತಾ ಇದೆ. ಶುದ್ಧ ಶಾಖಾಹಾರ ಮಾಡೋರಿಗೂ ಆಗ್ತಾಯಿದೆ ಇದೆಲ್ಲ. ಯಾಕೆ ಆಗ್ತಾಯಿದೆ? ಇದಕ್ಕೆ ಆಗ್ತಾಯಿರೋದು. ಈ ಭಗವಂತ ಕೊಟ್ಟಿರೋ ಸೂತ್ರವನ್ನು ನಾವು ಜೀವನದಲ್ಲಿ ಆಚರಣೆಯಲ್ಲಿ ತಗೊಂಡ್ಬಂದಿಲ್ಲ, ಅದಕ್ಕೆ ಆಗ್ತಾಯಿರೋದು. ಎಲ್ಲ ಜಾಗದಲ್ಲೂ ತುಳಸಿ ದಳ ಹಾಕಬೇಕಾಗಿಲ್ಲ. ಒಂದು ನೀರು ಕುಡಿಬೇಕಾದ್ರೆ ಒಂದು ನಮ್ಮ ಇಷ್ಟ ದೇವರನ್ನು ಜ್ಞಾಪಿಸ್ಕೊಂಡು, ದೇವರೇ ನಿನ್ನ ಕೃಪೆಯಿಂದ ಈ ನೀರು, ಔಷಧಿ ತಗೋಬೇಕು, ಔಷಧಿನೂ ಸಮರ್ಪಣೆ ತಗೊಳ್ಳೋ ನೋಡಿ, ಅದರ ಪ್ರಭಾವ ಹೇಗಿರುತ್ತೆ. ಮಾತ್ರ ನಾವು ಮರ್ತೋಗ್ತೀವಿ, ಜ್ಞಾಪಕ ಇರೋದಿಲ್ಲ. ಸಿದ್ಧಾಂತ ಗೊತ್ತಿರುತ್ತೆ, ಅದನ್ನು ಕರ್ಮದಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದು ಜ್ಞಾಪಕನೇ ಇರೋದಿಲ್ಲ. ಯಾಕೆಂದರೆ ಜ್ಞಾನವೆಲ್ಲ ಇನ್ನೊಬ್ರಿಗೋಸ್ಕರ ತಾನೇ ನಮ್ಮ ಹತ್ರ ಇರೋದು, ನಮಗೋಸ್ಕರ ನಮಗೆ ಜ್ಞಾನವೇ ಇಲ್ಲ. ನಾವೆಲ್ಲ ಮರ್ತು ಬಿಡ್ತೀವಿ. ಇನ್ನೊಬ್ರಿಗೆ ಹೇಳೋ ಜ್ಞಾನ ತುಂಬ ಇರುತ್ತೆ ನಮ್ಮ ಹತ್ರ, ನಮಗೆ ನಾವು ಅನುಕರಣೆ ಮಾಡೋ ಜ್ಞಾನ ಇರೋದಿಲ್ಲ. ಅದಕ್ಕೆ ಅದನ್ನು ಪರ್ಕೊಲೇಟ್ ಮಾಡ್ಕೋತಾ ಇರಬೇಕು, ಸಾರಿ ಜ್ಞಾಪಿಸ್ಕೋತಾ ಇರಬೇಕು. ಒಂದೊಂದು ಸಾರಿ ನೀರು ಬಂದರೂ ನೀರು ಕುಡಿತಾ ಇದೆ, ಊಟ ಮಾಡುವಾಗ ಅಂಥ ಪರಿಶೇಷಣ ಅದೆಲ್ಲ ಆಗದಿದ್ರು ಏನು ಪರವಾಗಿಲ್ಲ. ಕರ್ಮಕಾಂಡ ಮುಖ್ಯವಲ್ಲ, ಒಳಗಡೆಯಿಂದ ಸಮರ್ಪಣೆ ಅವ ದೇವರು ಕೊಟ್ಟಿರೋದು. ಈ ಭಾವನೆಯನ್ನು ಪುಷ್ಟ ಮಾಡ್ತಾ ಇರಬೇಕು. ನಾನು ಸಂಪಾದನೆ ಮಾಡಿರೋದು, ನಾನು ತಿನ್ನಿಸ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ, ಈ ಭಾವನೆ ತೆಗೆದು ಹಾಕಬೇಕು. ಎಲ್ಲರಿಗೂ ಕೊಡೋಣವ, ನಾವು ಯಾರಿಗೇನು ಕೊಡ್ತೀವಿ? ನಮ್ಮ ಕೈನಲ್ಲಿ ಏನೂ ಇಲ್ಲ. ಕಾಶಿಲಿ ನಾನಿದ್ದರೆ ಅಲ್ಲಿ ನಮ್ಮ ಸ್ಥಾನದಲ್ಲಿ ಒಂದು 4-10 ಜನ ದಿನ ಊಟ ಮಾಡ್ತಾರೆ. ಅಲ್ಲಿ ಬರೋರ್ಗೂ ನಾವು ಯಾರಿಗೂ ಊಟಕ್ಕೆ ಯಾವ ದುಡ್ಡು ತಗೊಳ್ಳೋದಿಲ್ಲ. ಯಾಕೆಂದರೆ ಅನ್ನಪೂರ್ಣೆ ಇದರಲ್ಲಿ ನಾವು ದುಡ್ಡನ್ನು ಮಾರೋ ಹಾಗಿಲ್ಲ, ಅನ್ನವನ್ನು ಮಾರೋ ಹಾಗಿಲ್ಲ. ಆಮೇಲೆ ಏನು ಇಷ್ಟು ಜನಕ್ಕೆ ನೀವು ಊಟ ಹಾಕ್ತಿರಲ್ಲ, ಯಾಕೆ ಹಾಕಬೇಕು? ಅಂದರೆ ನಿಮಗೆ ಭ್ರಮೆ ನಾನು ಹಾಕ್ತಾಯಿದ್ದೀನಿ ಅಂತ. ಅದು ಅನ್ನಪೂರ್ಣೇಶ್ವರಿ ದೇವಿಗೆ ಹಾಕ್ತಾಯಿದ್ದಾರೆ, ನಾವೆಂಥದ್ದು ಹಾಕ್ತೀನಿ? ನಾವು ಸ್ವಯಂ ಪರತಂತ್ರರು, ನಾವು ಏನು ಯಾರಿಗೇನು ಹಾಕೋಕ್ಕಾಗುತ್ತೆ? ನಮ್ಮ ಕ್ಷಮತೆಗಳು ಎಷ್ಟು ಸೀಮಿತವಾಗಿದೆ, ಅಹಂಕಾರ ತುಂಬ ಮೇಲಕ್ಕಿದೆ. ನಾವು ಮಾಡೋ ಸಾಮರ್ಥ್ಯಗಳೆಲ್ಲ ತುಂಬ ಸೀಮಿತವಾಗಿರುತ್ತೆ. ಮಾತ್ರ ನಾವು ಎಲ್ಲ ನಮ್ಮ ಮೇಲೆ, ನಮ್ಮ ತಲೆ ಮೇಲೆ ಸಂಸಾರ ನಡೀತಾ ಇದ್ದಾರೆ ಅನ್ಕೋತಾ ಇರ್ತೀವಿ. ಎಲ್ಲ ನಾನೇ ನಡೆಸ್ತಾ ಇದ್ದೀನಿ ಅನ್ನೋ ಹಾಗೆ ನಡೀತೆ. ಹಾಗೆ ಭುಂಜಂತೇತೆ ತ್ವಗಂ ಪಾಪ ಯೇ ಪಚಂತೆ ಆತ್ಮಕಾರಣ. ಈ ಶರೀರಕ್ಕೋಸ್ಕರ, ಶರೀರಕ್ಕೆ ಸುಖಕ್ಕೋಸ್ಕರ, ಶರೀರ ಪೋಷಣೆಗೋಸ್ಕರ ಯಾರು ಭೋಗಗಳನ್ನು ಭೋಗಿಸ್ತಾರೋ ಅವರು ಪಾಪ ಸೇವನೆ ಮಾಡ್ತಾರೆ. ಆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ. ಪೂರ್ವಜನ್ಮ ಅಂದರೆ ಪ್ರತಿ ಕ್ಷಣವೂ ಪುನರ್ಜನ್ಮ ಆಗ್ತಾಯಿದೆ ನಮ್ಮದು. ಪ್ರತಿ ಕ್ಷಣವೂ ನಮ್ಮ ಶರೀರದಲ್ಲೂ ಹೊಸದು ಬರ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಪ್ರತಿ ಕ್ಷಣ ನೂತನವಾಗಿದೆ. ಕಳೆದಿರೋ ಕ್ಷಣ ಇವಾಗಿಲ್ಲ, ಈ ಕ್ಷಣ ಮುಂದಿರೋದಿಲ್ಲ. ಪ್ರತಿಯೊಂದು ಕ್ಷಣವೂ ಒಂದು ನೂತನ ಕ್ಷಣ, ಒಂದು ನೂತನ ಪುನರ್ಜನ್ಮ. ಆ ಹಿಂದಿನ ಕ್ಷಣದ ಕರ್ಮ ವರ್ತಮಾನದಲ್ಲಿ ಬರ್ತಾ ಇದೆ, ವರ್ತಮಾನದಿಂದ ಭವಿಷ್ಯದಲ್ಲಿ ಬರುತ್ತೆ. ಹಾಗೆ ಯಜ್ಞಶಿಷ್ಟಾಶಿನಸ್ತಂತೋ ಮುಚ್ಯಂತೆ ಸರ್ವಕಿಲ್ ವಿಷಯ ಭುಂಜಂತೆ ತೇ ತ್ವಘಂ ಪಾಪ ಯೇ ಪಚಂತ್ಯ ಆತ್ಮಕಾರಣಾತ್. ಅನ್ನಾದ್ ಭವಂತಿ ಭೂತಾನಿ
ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಈ ಸಂಪೂರ್ಣ ಭೂತ ಸಮುದಾಯದ ಉತ್ಪನ್ನ ಎಲ್ಲಿಂದ ಆಗ್ತಾ ಇದೆ? ಅನ್ನದಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ಅನ್ನೋತ್ಪಾದನ ಎಲ್ಲಿಂದ ಆಗ್ತಾ ಇದೆ? ಅದು ಪರ್ಜನ್ಯದಿಂದ ಆಗ್ತಾ ಇದೆ. ಪರ್ಜನ್ಯ ಅಂದರೆ ಮಳೆ. ಆ ಮಳೆ ಹೇಗಾಗ್ತಾ ಇದೆ ಅಂದರೆ ಯಜ್ಞದಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ಯಜ್ಞ ಏನು ಅಂದರೆ ಕರ್ಮ ಅಂತ, ಒಂದು ವಿಶಿಷ್ಟವಾದ ಕರ್ಮವೇ ಯಜ್ಞ. ಅದಕ್ಕೆ ಶುರುವಿನಲ್ಲಿ ಹೇಳಿದ್ರಲ್ಲ ಭಗವಂತ, ಯಜ್ಞಾರ್ಥಾತ್ ಕರ್ಮಣೋದ್ಯಂತ್ರ ಲೋಕೋಯಂ ಕರ್ಮಬಂಧನ ಅಂತ ಹೇಳಿದರು. ಅಂದರೆ ಯಜ್ಞದಿಂದ ಅತಿರಿಕ್ತವಾದ ಯಾವ ಕರ್ಮ ನಾವು ಕಾಮ್ಯ ಕರ್ಮಗಳೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಬಂಧನಕ್ಕೆ ಕಾರಣ. ನಿಷ್ಕಾಮವಾಗಿ ಯಾವ ಕರ್ಮ ಮಾಡಿರ್ತೀವೋ ಅದೆಲ್ಲ ನಮಗೆ ಬಿಡುಗಡೆ ಮಾಡೋದು, ಮೇಲಕ್ಕೆ ಕರ್ಕೊಂಡು ಹೋಗೋದು, ಭಗವಂತನ ಸಾನ್ನಿಧ್ಯಕ್ಕೆ ಹೋಗುವಂಥ ಸಾಧನೆಯಾಗುತ್ತೆ ಅಂತ ಹೇಳಿದರು. ಇವಾಗ ಅನ್ನಾದ್ ಭವಂತಿ ಭೂತಾನಿ ಅಂತ ಹೇಳಿದಾಗ ಏನು ಅರ್ಥ ಆಯಿತು? ಇದು ಬರೀ ಮನುಷ್ಯರಿಗೋಸ್ಕರ ಅಲ್ಲ ಇದು ಸೇರಿಕೊಂಡಿರೋದು. 80 ಲಕ್ಷ ಯೋನಿಗಳಲ್ಲಿ ಎಷ್ಟು ಶರೀರ ಇದೆಯೋ ಈ ಆತ್ಮನಿಗೆ, ಆ ಎಲ್ಲ ಶರೀರದ ಉತ್ಪತ್ತಿಯು ಅನ್ನದಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಬರೀ ಮನುಷ್ಯರು ಹುಟ್ಕೊಂಡಿರೋದಕ್ಕಲ್ಲ ಈ ಸೂತ್ರ ಇರೋದು. ಈ ಸಂಪೂರ್ಣ ಚರಾಚರ ಜಗತ್ತಿನಲ್ಲಿ ಏನೇನು ಸೃಷ್ಟಿ ಆಗಿದೆಯೋ ಅದೆಲ್ಲ ಅನ್ನದಿಂದ ಆಗಿದೆ ಅಂತ ಆಯಿತು. ಅದನ್ನು ಹೇಗೆ ತಿಳ್ಕೊಳ್ಳೋಣ ನಾವು? ಅದು ಹೇಗೆ ತುಂಬ ಆಳಕ್ಕೆ ಹೋದಾಗ ಏನು ಕಂಡು ಬರುತ್ತೆ ಅಂದರೆ, ವಿಕಾಸ ಕ್ರಮ ಪ್ರಾರಂಭವಾದಾಗ, ಆ ಹಿರಣ್ಯಗರ್ಭ ಆತ್ಮರೂಪ ಬಂದಾಗ ಅದ್ರ ವಿಕಾಸ ಶುರುವಾಯಿತು. ಕೆಳಗಡೆಯಿಂದ ಒಂದು ಮಣ್ಣಿನ ಕಣದಿಂದ ಶುರುವಾಯಿತು, ಒಂದು ಪಾರ್ಟಿಕಲ್ನಿಂದ ಶುರುವಾಯಿತು. ಆ ಪಾರ್ಟಿಕಲ್ ಜೊತೆಗೆ ಏನು ಬಂದು ಸೇರಿಕೊಂತು? ಎಲ್ಲ ಇಂಥ ಮುಂಚೆ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಶುರುವಾದಾಗ ಅನ್ನಮಯ ಕೋಶ ಅಂತ ಆಯಿತು ಫಸ್ಟು. ಆ ಅನ್ನಮಯ ಕೋಶದಲ್ಲಿ ಏನದ್ರ ವೈಶಿಷ್ಟ್ಯ, ಅದರ ಕಾರ್ಯ ಏನು? ಸಾರವನ್ನು ಗ್ರಹಣೆ ಮಾಡೋದು, ನಿಸ್ಸಾರವನ್ನು ತೆಗೆದುಹಾಕೋದು. ಸಾರವನ್ನು ಗ್ರಹಣೆ ಮಾಡೋದು, ನಿಸ್ಸಾರವನ್ನು ತೆಗೆಯೋದು, ಇದೇ ಅದ್ರದ್ದು ಫಂಕ್ಷನಿಂಗು. ಆ ಆತ್ಮದ ಮೇಲೆ ಮೊದಲನೇ ಶರೀರ ಯಾವುದು ಬಂತು? ಆ ಅನ್ನಮಯ ಕೋಶ ಬಂತು, ಸೆಲ್ಸು. ಅದರಿಂದ ಏನಾಯಿತು? ಎಲ್ಲ ಸಾಯಿಲ್ ಎಲ್ಲ ಸ್ಟೋನಿಗೆ ಕನ್ವರ್ಟ್ ಆಗೋಕ್ಕೆ ಶುರುವಾಯಿತು. ಕಾಲಾಂತರ ಸ್ಟೋನ್ ಎಲ್ಲ ಮಿನರಲ್ಸ್ ಆಗೋಕ್ಕೆ ಶುರುವಾಯಿತು ಭೂಮಿ ಒಳಗೆ. ಆ ಮಿನರಲ್ಸ್ ಎಲ್ಲ ಜೆಮ್ಸ್ನಲ್ಲಿ ಕನ್ವರ್ಟ್ ಆಗೋಕ್ಕೆ ಶುರುವಾಯಿತು. ಅಂದರೆ ಏನಾಯಿತು? ಅನ್ನಾದ್ ಭವಂತಿ ಭೂತಾನಿ ಅಂದರೆ ಅದು ಶುರುವಿನಿಂದ ಪ್ರಾರಂಭವಾಗಿದ್ದು ಎಲ್ಲಿಂದ? ಅನ್ನಮಯ ಕೋಶದಿಂದ ಶುರುವಾಯಿತು ಯಾತ್ರೆ, ಶರೀರ ನಿರ್ಮಾಣದ್ದು. ಅದಕ್ಕೆಲ್ಲ ಆಧಾರಭೂತ ಏನು? ಆ ಸೆಡಿಮೆಂಟೇಷನ್. ಇವಾಗ ಸಾಯಿಲೆಲ್ಲ ಸೆಡಿಮೆಂಟ್ ಹೇಗೆ, ಪರ್ವತಗಳು ಹೇಗೆ ನಿರ್ಮಾಣವಾಯಿತು, ಆ ಮಣ್ಣುಗಳು ಕಲ್ಲಿನಿಂದ ಹೇಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ? ಅದು ನೀರಿನಿಂದಲೇ ಆಗೋದು. ಬಿಸಿಲು ನೀರು, ಬಿಸಿಲು ನೀರು, ಇದ್ರ ಕಾಂಬಿನೇಷನ್ ಆದರೆ ಎಲ್ಲ ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ. ವನಸ್ಪತಿ ಆಯಿತು. ಸಮುದ್ರದೊಳಗೆ ಜೆಮ್ಸ್ ಎಲ್ಲ ಮುಂಚೆ ಕರಗಿಕೊಂಡು ಮುಂಚೆ ಔಷಧಿಗಳು ಬಂತು. ಔಷಧಿ ಮೂಲಕ ವನಸ್ಪತಿಗಳು ಬಂತು. ಆವಾಗ ಪ್ರಾಣಮಯ ಕೋಶ ಬಂತು, ಅದಕ್ಕೆ ಬಂದು ಸೇರಿಕೊಂತು. ರೆಸ್ಪಿರೇಷನ್ ಶುರುವಾಯಿತು, ಅದರಲ್ಲಿ ಗ್ರೋತ್ ಬಂತು. ಇದು ಟ್ರಾನ್ಸ್ಫಾರ್ಮ್ ಆಯಿತು, ಅದು ಗ್ರೋತ್ ಆಯಿತು. ಔಷಧಿ ಆದಮೇಲೆ ಅನ್ನ ಮೂಲಕ ವನಸ್ಪತಿಗಳು ಬಂದವು. ಅನ್ನ ಮೂಲಕ ವನಸ್ಪತಿಗಳ ಮೇಲೆ ಈ ಹೂವಿನ ವನಸ್ಪತಿಗಳು ಬಂತು. ಹೂವಾದಮೇಲೆ ಹಣ್ಣುಗಳು ಬಂತು. ಆ ಹಣ್ಣಿನೊಳಗೆ ಬ್ಯಾಕ್ಟೀರಿಯಾ ಬಂತು. ಫಸ್ಟು ಜೀವ ನಿರ್ಮಾಣವಾಯಿತು ಹಣ್ಣಿನಲ್ಲಿ. ಅಲ್ಲಿ ಮನೋಮಯ ಕೋಶ ಬಂದು ಸೇರ್ಕೊಂಡ್ಬಿಡ್ತು, ವಿಕಸಿತವಾಗಿ ಹೋಯಿತು. ರೇಜಜ, ಸ್ವೇಜಜ, ಅಂಡಜ, ಪಿಂಡಜ ಅಂತ 4 ಪ್ರಕಾರದ್ದು ಜೀವಗಳಿದೆ. ನಾವೆಲ್ಲ ಪಿಂಡಜ. 4 ಕಾಲಿರೋರೆಲ್ಲ ಪಿಂಡಜರು, 2 ಕಾಲಿರೋರೆಲ್ಲ ಅಂಡಜರು. ಅಂಡೆಯಿಂದ ಈಗ ಹಕ್ಕಿಗಳು ಇದೆಲ್ಲ ಹೇಗೆ ಹುಟ್ಟುತ್ತೆ? ಮೊಟ್ಟೆಯಿಂದ ಹುಟ್ಟೋದು.
ಆಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ 4 ಕೋಶಗಳು ಪೂರ್ಣ ಡೆವಲಪ್ ಆಗಿರುತ್ತೆ ಜನ್ಮದಿಂದ. ಅನ್ನಮಯ ಕೋಶ, ಅದೇ ಡೈಜೆಸ್ಟಿವ್ ಸಿಸ್ಟಮ್ಮು. ಪ್ರಾಣಮಯ ಕೋಶ, ರೆಸ್ಪಿರೇಟರಿ ಸಿಸ್ಟಮ್ಮು. ಆಮೇಲೆ ಮನೋಮಯ ಕೋಶ, ಸೆನ್ಸರಿ ಸಿಸ್ಟಮ್ಮು. ಆಮೇಲೆ ವಿಜ್ಞಾನಮಯ ಕೋಶ, ಅದೇ ಬುದ್ಧಿ. ಆ ಬುದ್ಧಿ ಯಾಕೆ ಸಿಕ್ಕಿರೋದು ನಮಗೆ? ಈ ವಿಜ್ಞಾನಮಯ ಕೋಶ. ಇವಾಗ ಮಾತು ಹೇಗೆ ನಾವು ಆಡ್ತಾಯಿದ್ದೀವಿ, ವಿಜ್ಞಾನಮಯ ಕೋಶದಿಂದ ಮಾತಾಡ್ತಾ ಇದ್ದೀವಿ. ಇದು ಯಾಕೆ ಪಡೆದಿರೋದು ಮನುಷ್ಯನಿಗೆ? ಆ ಆನಂದಮಯ ಕೋಶ ದ್ವಾರ ಅಂತ ತೆಗೆಯೋಕ್ಕೋಸ್ಕರ. ಆನಂದಮಯ ಕೋಶದಲ್ಲಿ ಸೋಹಂ ಹಂಸಃ ಹಂಸಃ ಸೋಹಂ ಅಂತ ಹೇಳ್ತೀವಲ್ಲ, ಹಂಸ ಇರೋದು, ಆತ್ಮತತ್ವ ಇರೋದು. ಮಾತ್ರ ನಮ್ಮದು ದುರ್ಭಾಗ್ಯ ಏನು ಅಂದರೆ, ಆನಂದಮಯ ಕೋಶ ದ್ವಾರ ತೆಗೆಯೋಕ್ಕೆ ಬದಲು ನಾವು ನಮ್ಮ ವಿಜ್ಞಾನಮಯ ಕೋಶವನ್ನು ಈ ಹೊರಗಡೆದಕ್ಕೆ ಹಾಕ್ಕೊಂಡು ಬಿಡ್ತೀವಿ. ಒಳಗಡೆಗೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಗೊತ್ತಾಗೋಲ್ಲ. ಗೊತ್ತಾದರೂ ಅದು ತುಂಬ ಲೇಟಾಗಿ ಹೋಗಿ ಯುವಾವಸ್ಥೆಯಲ್ಲಿ ಬರಬೇಕು. ವೃದ್ಧಾವಸ್ಥೆಯಲ್ಲಿ ನಮಗೆ ಪ್ರಜ್ಞೆ ಬಂದಿರುತ್ತೆ, ಏನೂ ಪ್ರಯೋಜನವಿಲ್ಲ. ಎಲ್ಲರಿಗೂ ಪ್ರಜ್ಞೆ ಬಂದುಬಿಡುತ್ತೆ, ತಮ್ಮ ಗೊತ್ತಾಗಿ ಹೋಗುತ್ತೆ, ಹೆಂಗಸಾಗಲಿ ಗಂಡಸಾಗಲಿ ವಾರ್ಧಕ್ಯದಲ್ಲಿ. ಆವಾಗ ತಪ್ಪು ಗೊತ್ತಾದರೆ ಏನು ಪ್ರಯೋಜನ? ವಿ ಹ್ಯಾವ್ ಟು ರಿಪೆಂಟ್, ಅಷ್ಟೇ. ನಾವು ಸುಧಾರಣೆ ಮಾಡ್ಕೊಂಡು ಏನೂ ಚೇಂಜ್ ಮಾಡ್ಕೊಳೋಕ್ಕಾಗೋಲ್ಲ. ಆವಾಗ ಯುವಾವಸ್ಥೆ ಒಳಗೆ ಆಗಬೇಕೆಲ್ಲ ಸಾಧನೆಗಳು. ಅದಕ್ಕೆ ಯುವಾವಸ್ಥೆ ಯೋಗಕ್ಕೋಸ್ಕರ ಸಿಕ್ಕಿರೋದು. ಇವಾಗ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಯುವಕರು, ಭೋಗಕ್ಕೋಸ್ಕರ ಪಡೆದಿದ್ದೀವಿ ಯುವಾವಸ್ಥೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಮಿಸ್ ಕಾನ್ಸೆಪ್ಷನ್ ಅದ್ರ ಒಳಗಡೆಯಿಂದ. ಆ ಯೋಗದಲ್ಲೂ ಎಲ್ಲ ಭೋಗಗಳಿದೆ, ಮಾತ್ರ ಸಂಯಮಿತವಾಗಿದೆ, ಸ್ವೇಚ್ಛಾಚಾರಿತ ಇಲ್ಲ, ಮನಸ್ವೇಚ್ಛೆಯಿಂದ ನಡ್ಕೊಳ್ಳೋ ಹಾಗಿಲ್ಲ. ಒಂದು ಸಂಯಮ ಇದೆ, ಒಂದು ನಿಯಮ ಇದೆ. ಆ ನಿಯಮ ಪ್ರಕಾರವಾಗಿ ಎಲ್ಲ ಭೋಗಗಳು ಮನುಷ್ಯನ ತಗೊಳ್ಳೋ ಅಧಿಕಾರ ಇದೆ. ಅನ್ನದಿಂದ ಎಲ್ಲ ಭೂತ ಸಮುದಾಯಗಳು ಬಂತು ಅಂತ ಹೇಳ್ತಾರೆ. ಆ ಅನ್ನ ಅನ್ನೋದು ಸೋಮದಿಂದ, ಸೋಮ ವರ್ಷ ಆಯ್ತಲ್ಲ, ಆ ವರ್ಷ ನೀರಿನಲ್ಲಿ, ಮಳೆ ನೀರಿನಲ್ಲಿ ಸೋಮ ಇದೆ. ಸೋಮರಸ ಅಂತ ಹೇಳ್ತೀವಿ. ಸೋಮರಸ ಅಂದರೆ ಮದಿರ ಅಲ್ಲ. ನಾವು ಎಷ್ಟೋ ದಿನ ಸೋಮರಸ ಅಂದರೆ ಮದಿರ ಅನ್ಕೋತೀವಿ. ಇಲ್ಲ, ಆ ಅರ್ಥದಲ್ಲ ಅದು. ಆ ಮಳೆ ಆಗ್ತಾ ಇರೋದು ಯಜ್ಞದಿಂದ ಅಂತ ಹೇಳಿಬಿಡ್ತಾ. ಇದೊಂದು ಟರ್ನಿಂಗ್ ಪಾಯಿಂಟು. ಯಾವ ಕರ್ಮಕಾಂಡಕ್ಕೆ ಮೂಲಕವಾದ ಯಜ್ಞ ನಮಗೆ ಗೊತ್ತಿದೆಯೋ ನಮ್ಮ ಸನಾತನ ಧರ್ಮದಲ್ಲಿ, ಆ ಯಜ್ಞ ಆಸ್ಟ್ರೇಲಿಯಾದಲ್ಲಿ ಯಾರೂ ಮಾಡ್ತಾ ಇಲ್ಲ, ಕೆನಡಾದಲ್ಲಿ ಯಾರೂ ಮಾಡ್ತಾ ಇಲ್ಲ, ಅಮೇರಿಕಾದಲ್ಲಿ ಯಾರೂ ಮಾಡ್ತಾ ಇಲ್ಲ. ಆದರೂ ಅಲ್ಲಿ ಮಳೆ ಆಗ್ತಾಯಿದೆ, ಚೆನ್ನಾಗಿ ಗೋಧಿ ಬೆಳೀತಾ ಇದ್ದಾರೆ, ಎಲ್ಲ ಫಸಲು ಬೆಳೀತಾ ಇದ್ದಾರೆ. ಅಲ್ಲಿ ಯಾಕಪ್ಪ ಮಳೆ ಆಗ್ತಾಯಿದೆ? ಈ ಕರ್ಮಕಾಂಡದ ಯಜ್ಞದಿಂದ ಅದ್ರ ಸಂಬಂಧ ಇದ್ದಿದ್ರೆ ನಮ್ಮ ಭಾರತದಲ್ಲಿ ಬರೀ ಮಳೆ ಬರಬೇಕಾಗಿತ್ತು, ಬೇರೆ ಎಲ್ಲೂ ಮಳೆನೇ ಬರಬಾರ್ದಾಗಿತ್ತು. ಹೌದೋ ಅಲ್ವೋ? ಅದಕ್ಕೆ ಅರ್ಥ ಏನಾಯಿತು ಅಂದರೆ, ಈ ಯಜ್ಞ ವಿಜ್ಞಾನ ಅನ್ನೋದು ಎಲ್ಲಿಂದ ಹೊರಟಿತು? ಈ ಮಳೆ ಎಲ್ಲಿಂದ ಬರುತ್ತೆ ಹೇಳಿ ನನಗೆ? ಕ್ಲೌಡ್ಸ್ ಹೇಗೆ ನಿರ್ಮಾಣವಾಗುತ್ತೆ? ಇವಾಗ ಅದೆಲ್ಲ ತುಂಬ ಓಪನ್ ಆಗಿ ಹೋಗಿದೆ ಈ ವಿಜ್ಞಾನವೆಲ್ಲ. ಮೋಡ ಹೇಗೆ ಬರೋದು? ನಮ್ಮ ವಿವಸ್ವಾನ್ ಸೂರ್ಯದಿಂದ ಬರೋದು. ಸೂರ್ಯದೇವರು ಮೋಡ ನಿರ್ಮಾಣ ಮಾಡೋದು. ಹೌದೋ ಇಲ್ಲೋ? ಈ 4ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳಿದರು? ಇಮಂ ವಿವಸ್ವತೆ ಯೋಗಂ ಪ್ರಹೋಕ್ತಮಹಾನ್ ಅಹಂ ಅವ್ಯಯಂ. ಈ 3ನೇ ಅಧ್ಯಾಯದ ಯಜ್ಞ ವಿಜ್ಞಾನವಿದೆಯಲ್ಲಪ್ಪ ಅರ್ಜುನ, ಇದನ್ನು ಸೃಷ್ಟಿ ಪ್ರಾರಂಭದಲ್ಲಿ ನನ್ನ ಅವ್ಯಯ ಪರಮಾತ್ಮ ನಾನು ಸೂರ್ಯಗೆ ಹೇಳಿಕೊಟ್ಟೆ. ಆ ಸೂರ್ಯ ಯಜ್ಞದ ಮೇಲೆ ಆರೂಢವಾಗಿರೋದ್ರಿಂದ ಮಳೆ ಬರ್ತಾ ಇದೆ, ಆದ್ದರಿಂದ ಭೂತ ಸಮುದಾಯಗಳು ಉತ್ಪನ್ನವಾಗ್ತಾ ಇದ್ದಾರೆ. ನೀವು ಯಜ್ಞ ಮಾಡದೇ ಇರಲಿ, ಅದರಿಂದ ಏನೂ ಸಂಬಂಧವಿಲ್ಲ. ಅಲ್ಲಿ ಮೇಲೆ ನಡೀತಾ ಇರೋ ಯಜ್ಞದಿಂದ ಮಳೆ ಬರ್ತಾ ಇರೋದು, ಅದರಿಂದ ಎಲ್ಲ ಉತ್ಪಾದನೆಗಳಾಗ್ತಾ ಇರೋದು, ಎಲ್ಲ ತರಹದ್ದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದು, ಗ್ರೋತ್ ಆಗ್ತಾ ಇರೋದು, ಸೆನ್ಸೇಷನ್ ಆಗ್ತಾ ಇರೋದು, ರೀಸನಿಂಗ್ ಆಗ್ತಾ ಇರೋದು, ಎಲ್ಲ ಅದರಿಂದೇ ಆಗ್ತಾ ಇರೋದು. ಎಷ್ಟು ಎನರ್ಜಿ ಇದೆಯೋ ಸಂಸಾರದಲ್ಲಿ ಎಲ್ಲೆಲ್ಲಿ, ಅದೆಲ್ಲ ಸೂರ್ಯದಿಂದ ಬಂದಿರೋದು. ಎಷ್ಟು ರಸ ಇದೆಯೋ ಅದೆಲ್ಲ ಚಂದ್ರದಿಂದ ಬಂದಿರೋದು. ಸೋಮೋ ರಸಾತ್ಮಕಂ ಭೂತ್ವ.
ರಸವೆಲ್ಲ ಚಂದ್ರದಿಂದ ನಾವು ಅಟ್ರ್ಯಾಕ್ಟ್ ಆಗ್ತಾಯಿದೆ, ತಗೋತಾ ಇದ್ದೀವಿ. ಎಷ್ಟು ಊರ್ಜೆ ಇದೆಯೋ, ಎನರ್ಜಿ ಇದೆಯೋ ಅದೆಲ್ಲ ಸೂರ್ಯದಿಂದ ನಾವು ತಗೋತಾ ಇದ್ದೀವಿ. ಯಾವ ಜಾತಕದಲ್ಲಿ ಸೂರ್ಯ ತುಂಬ ಸ್ಟ್ರಾಂಗ್ ಆಗಿರ್ತಾನೋ ಅವ್ರ ಸ್ವಾಸ್ಥ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಾಸ್ಥ್ಯ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಸೂರ್ಯೋಪಾಸನೆ ಮಾಡಬೇಕು, ಸೂರ್ಯನಿಗೆ ದಿನ ಅರ್ಘ್ಯ ಕೊಡಬೇಕು. ಅಮ್ಮಾಜಿ ಗಾಯತ್ರಿ ಮಂತ್ರ ಹೇಳ್ಕೊಂಡು ಕೊಡಬೇಕು ಅಂತ ಏನು ಬರ್ದಿಲ್ಲ ಎಲ್ಲೂ. ನಾವು ಬ್ರಾಹ್ಮಣರಿಗೆ ಅದು ಗಾಯತ್ರಿ ಮಂತ್ರ ಅರ್ಘ್ಯ ಕೊಡಿ ಅಂತ ಹೇಳ್ತಾರೆ. ಸೂರ್ಯನ ಮುಂದ್ಗಡೆ ನಿಂತ್ಕೊಂಡು ಕೊಡಬೇಕು ಅಂತಲೂ ಏನೂ ಇಲ್ಲ. ಮನೆ ರೂಮ್ನಲ್ಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಅರ್ಘ್ಯ ಕೊಟ್ಟರೆ ಸೂರ್ಯನಿಗೆ ತಲುಪುತ್ತೆ. ಯಾಕಂದರೆ ದೇವಾನ್ ಭಾವಯತಾನೇನ, ಭಾವದಿಂದ ಸೂರ್ಯನ ಮುಂದ್ಗಡೆ ನಿಂತ್ಕೊಂಡು ಕೊಟ್ಟರೆ ಇನ್ನೂ ಒಳ್ಳೆಯದು. ಹಾಗಾಗದೇ ಇದ್ದ ಪಕ್ಷದಲ್ಲಿ ಮನೆ ರೂಮ್ನಲ್ಲಿ ಕೂತ್ಕೊಂಡು ನಾವು ಭಾವದಿಂದ ಸೂರ್ಯನ ಮಂತ್ರವನ್ನು ಜಪ ಮಾಡಿಕೊಂಡು ಅರ್ಘ್ಯ ಕೊಟ್ಟರೆ ಸೂರ್ಯನಿಗೆ ತಲುಪ್ತದೆ. ಕೇಳ್ತಾರೆ ನೀರು ಅಲ್ಲಿಗೆ ಹೋಗುತ್ತೆ. ನೀರು ಹೋಗೋಲ್ಲಪ್ಪ, ನಮ್ಮ ಭಾವನೆಗಳು ಹೋಗುತ್ತಲ್ಲಿ ಗೀತೆ ಪ್ರಕಾರವಾಗಿ. ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳಿದರು. ಈ ಯಜ್ಞ ಎಲ್ಲಿಂದ ಬಂತು? ಕರ್ಮದಿಂದ ಉದ್ಭವ ಆಯಿತು. ಅಂದರೆ ಯಜ್ಞ ಅನ್ನೋದು ಕರ್ಮದ ಒಂದು ಸ್ವರೂಪ ಅಂತ ಆಯಿತು. ಅಂದರೆ ಪ್ರತಿಯೊಂದು ಕರ್ಮವು ಯಜ್ಞವಾಗಬಹುದು. ಯಾವಾಗ ಪ್ರತಿಯೊಂದು ಕರ್ಮವು ಯಜ್ಞವಾಗುತ್ತೆ? ಇಲ್ಲಿ ನೋಡಿ ಹೇಳ್ತಾನೆ, ಮುಂದಕ್ಕೆ 2 ಪಂಕ್ತಿಗಳಿದೆ. ಇದನ್ನು ತಗೊಂಡು ನಾನು ಅದನ್ನು ಸ್ವಲ್ಪ ಇನ್ನೂ ಬಿಡಿಸಿ ಹೇಳಿಬಿಟ್ರೆ ಇನ್ನೂ ಮಂದಟ್ಟಾಗಬೇಕು ನಮಗೆ ಒಳಗಡೆಯಲ್ಲಿ. ನಾವು ಕೇಳಿಸ್ಕೊಂಡಿರ್ತೀವಿ, ಮರ್ತು ಹೋಗ್ತೀವಿ. ನಮಗೆ ಮರವು ಜಾಸ್ತಿ ಬಂದಿದೆ, ಕಲಿಯುಗ ಅಲ್ವಾ. ಅನಾವಶ್ಯಕವಾದೆಲ್ಲ ಜ್ಞಾಪಕ ಇರುತ್ತೆ, ಅವಶ್ಯಕವಾಗಿರೋದನ್ನು ಮರ್ತು ಹೋಗಿರ್ತೀವಿ. ಏನು ಬೇಕಾಗಿರೋ ಜ್ಞಾಪಕ ಇಟ್ಕೊಳ್ಳೋದು ಅದೆಲ್ಲ ಜ್ಞಾಪಕ ಇರುತ್ತೆ. ಯಾವ್ದು ಜ್ಞಾಪಕ ಇಟ್ಕೋಬೇಕು ಅದು ಮರ್ತಿರ್ತೀವಿ. ಅದಕ್ಕೆ ರಿಪೀಟ್ ಮಾಡ್ಕೋತಾ ಇರಬೇಕು. ಸಾಧನೆ ಅದೇನೆ. ವಿಶೇಷ ರಿಟೈರ್ಡ್ ಲೈಫ್ನವ್ರಿಗೆ ಯಾವಾಗಲೂ ಅದನ್ನು ರಿಪೀಟ್ ಮಾಡ್ತಾಯಿರಿ. ನೋಡಿ, ಸಮಯ ಹೋಗಿದ್ದೇ ಗೊತ್ತಾಗೋಲ್ಲ. ನಾನು ಒಬ್ಬನೇ ಇದ್ದೀನಿ ಅಂತಲೇ ಗೊತ್ತಾಗೋಲ್ಲ. ನನ್ನೊಂದು ಕೋರ್ಸ್ ಇದೆ ಗೀತೆ ಮೇಲೆ, ಸೀನಿಯರ್ ಸಿಟಿಸನ್ಸ್ಗೋಸ್ಕರನೇ 5 ಲೆಕ್ಚರ್ ಕೋರ್ಸ್. ಅದು ಹೇಗೆ ದಿನ ಹೇಗೆ ಚೆನ್ನಾಗಿ ಮಾಡ್ಕೊಂಡು ನಡೆಯೋದು. ಎಲ್ಲರೂ ಉಪೇಕ್ಷೆ ಮಾಡ್ತಾರೆ. ಯಾಕೆಂದರೆ ಸೆನ್ಸಿಟಿವ್ನೆಸ್ಸು ವಾರ್ಧಕ್ಯದಲ್ಲಿ ತುಂಬ ಜಾಸ್ತಿ ಆಗಿ ಹೋಗುತ್ತೆ. ಯುವಾವಸ್ಥೆ ನಾವು ಸೆನ್ಸಿಟಿವ್ ಆಗಿರೋದಿಲ್ಲ. ವೃದ್ಧಾವಸ್ಥೆ ಒಳಗೆ ನಾವು ಸೆನ್ಸಿಟಿವ್ನೆಸ್ ಜಾಸ್ತಿ ಆಗುತ್ತೆ. ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಟೈಮಿಗೆ ಟೀ ಸಿಕ್ಕಲಿಲ್ಲ, ಕಾಫಿ ಸಿಕ್ಕಲಿಲ್ಲ. ನೋಡಿ, ಇಷ್ಟೊತ್ತಾಯ್ತಿದ್ರು ಕಾಫಿ ಕೊಡಲಿಲ್ಲ ಅವಳು ಸೊಸೆ, ಇಲ್ಲ ಅವಳು ಕೊಡಲಿಲ್ಲ, ಇಷ್ಟೊತ್ತಾಯಿತು ಕೇಳ್ತಾನೆ ಇಲ್ಲ. ಯಾರೋ ಒಂದು ಮಗ ಬಂದು ಕೂತ್ಕೊಳ್ಳಿಲ್ಲ ಹತ್ರಕ್ಕೆ, ಒಂದು ಸಾರಿ ವಿಚಾರಿಸ್ಕೊಳ್ಳೋದಿಲ್ಲ. ಔಷಧಿ ನನಗೆ ಮುಗ್ದೋಗಿದೆ, ಬಿಸ್ಕೆಟ್ ಇಲ್ಲ ಹತ್ತಿರದಲ್ಲಿ, ಬಿಸ್ಕೆಟ್ ಮುಗ್ದೋಗಿದೆ, ಯಾರು ತಂದುಕೊಡೋರಿಲ್ಲ, ಕೇಳೋರಿಲ್ಲ. ಈ ಸೆನ್ಸಿಟಿವ್ನೆಸ್ ಹೆಚ್ಚಾಗಿ ಹೋಗುತ್ತೆ. ಅದರಿಂದ ಏನಾಗುತ್ತೆ? ಅಪೇಕ್ಷೆಗಳು ಬಂದುಬಿಡುತ್ತಲ್ಲ ನಮ್ಮಲ್ಲಿ. ನಾವು ಇನ್ನೊಬ್ರಿಗೆ ಏನು ಮಾಡಿದ್ದೀವಿ ಅದು ನಾವು ಜ್ಞಾಪಿಸ್ಕೊಳ್ಳೋದಿಲ್ಲ. ನಾವು ಮಾಡಿದರೆ ತಾನೇ ನಮಗೆ ಮಾಡಿರೋರು ಸಿಕ್ಕೋರು. ನಾವು ಮಾಡಿರೋದಿಲ್ಲ, ನಾವು ಮಾಡೋರು ಸಿಕ್ಕೋಲ್ಲ. ಮಾಡಿದವ್ರಿಗೆ ಮಾಡೋರು ಸಿಕ್ಕೇ ಸಿಗ್ತಾರೆ, ಮಾಡದೇ ಇರೋರು ಸಿಕ್ಕೋದಿಲ್ಲ. ನನ್ನ ಜಾಗದಲ್ಲಿ ಒಂದು ಕಾರ್ಯಕ್ರಮ, ಒಬ್ಬರು ನಮ್ಮ ತುಂಬ ಬೇಕಾದ ಮಿತ್ರರು, ಅವ್ರಿಗೆ 8 ಜನ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ ಅವ್ರಿಗೆ. ಇವಾಗ ಅವ್ರದ್ದು ಶರೀರ ಶಾಂತವಾಯಿತು. ಅವ್ರು ತುಂಬ ನಮಗೆ ನಿಕಟವಾದ ಸಂಬಂಧ. ಆ ಊರಿಗೆ ಹೋದಾಗ ಅವ್ರ ಮನೇಲಿ ನಾನು ಇಳ್ಕೋತಾ ಇದ್ದೆ ಯಾವಾಗಲೂ. ಒಂದು ಸಾರಿ ಏನಾಯಿತು ಅವ್ರ ಜೀವನದಲ್ಲಿ ಅಂತ ಹೇಳಿದ್ರೆ, ದೊಡ್ಡ ಮಗನಿಗೂ ತಂದೆಗೂ ತುಂಬ ರಿಫ್ಟ್ ಬಂದುಬಿಡ್ತು. ಹೇಗೆ ರಿಫ್ಟ್ ಬಂದುಬಿಡ್ತು ಅಂದರೆ, ಮಗ ಹೇಳಿದ್ದಕ್ಕೆ ವಿಪರೀತವಾಗಿ ತಂದೆ ಹೇಳೋದು, ತಂದೆ ಹೇಳೋದಕ್ಕೆ ಮಗ ವಿಪರೀತವಾಗಿ ಹೇಳೋದು. ಬರೀ ಹೊಡೆದಾಟ ಆಗದೆ ಇದ್ದಿದ್ದೇ ಒಂದೇನೆ, ಬಾಕಿ ಎಲ್ಲ ಅಶಾಂತಿ ಆಗೋಕ್ಕೆ ಶುರುವಾಯಿತು. ಒಂದು ಸಮಯದಲ್ಲಿ ಒಂದು ಯಾತ್ರೆ ಮೇಲೆ, ನನ್ನ ಪ್ರವಚನದ ಯಾತ್ರೆ ಮೇಲೆ ಅಲ್ಲಿ ಹೋಗಿ ಇಳ್ಕೊಂಡೆ ನಾನು ಅವ್ರ ಮನೆಯಲ್ಲಿ. ಆವತ್ತಿನ ದಿವಸನೇ ಜಗಳ ಹತ್ತು ಬಿಡ್ತು ಇಬ್ರಿಗೂ, ನನ್ನ ಮುಂದೆನೇ. ನಾನು ಇಬ್ಬರನ್ನು ಪೆಸಿಫೈ ಮಾಡಿದೆ. ಅವ್ರ ಹೆಂಡತಿ ಅಂದರೆ ಮಕ್ಕಳು ತಾಯಿ ನನಗೆ, ಸ್ವಾಮೀಜಿ ಇವ್ರನ್ನ ಶಾಸ್ತ್ರಿಗಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ದಿವಸ ಹೊರಗಡೆಯಲ್ಲಿ, ನನಗೆ ತುಂಬ ಧರ್ಮ ಸಂಕಟ ಬಂದಿದೆ, ನಾನು ಮಗನ ಕಡೆಗೆ ಹೋಗಲು ಗಂಡನ ಕಡೆಗೆ ಹೋಗಲು ನನಗೆ ಗೊತ್ತಾಗೋಲ್ಲ. ಮಗ ನೋಡಿದರೆ ಹೀಗೆ, ಇವರು ನೋಡಿದರೆ ಹೀಗೆ,
ಯಾರೂ ಕಾಂಪ್ರಮೈಸ್ ಮಾಡೋದಿಲ್ಲ. ಯಾರಿಗೆ ನಾನು ಏನು ಹೇಳಲಿ, ಇವ್ರನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಅಂತ. ನಾನೊಂದು ಗೀತಾ ಸಪ್ತಾಹ ನಡೆಯಬೇಕಾಗಿತ್ತು ಒಂದು ಪಟ್ಟಣದಲ್ಲಿ. ಬನ್ನಿಪ್ಪ ನನ್ನ ಜೊತೆಲಿ ಬನ್ನಿ ಅಂತ ಅವ್ನು ಕರ್ಕೊಂಡು ಹೋದೆ ನಾನು. ಅದು 7 ದಿವಸ ನನ್ನ ಜೊತೆಲಿದ್ದರು. 7 ದಿವಸ ಮುಂಚೆಂದು ಕೇಳಿದರು ಅವ್ರು ನನ್ನ ಪ್ರವಚನಗಳನ್ನು, ಮಾತ್ರ ಹೀಗೆ ಕಂಟಿನ್ಯೂಸ್ ಆಗಿ ಕೇಳಿತ್ತಿಲ್ಲ, ನಿಶ್ಚಿಂತೆಯಾಗಿ ಕೇಳಿತ್ತಿಲ್ಲ. ಒಂದು ಸಾರಿ ಬಂದರು, ಒಂದು ದಿವಸ ಬಂದರು, ಅರ್ಧ ಗಂಟೆ ಕೇಳ್ಕೊಂಡು ಹೋದರು, 1 ಗಂಟೆ ಹೀಗೆ, ಅಂದರೆ ಕಂಟಿನ್ಯೂಸ್ ಕೇಳಿತ್ತಿಲ್ಲ. ಕಂಟಿನ್ಯೂಸ್ 7 ಡೇಸ್ ಕೇಳಿದರು. ನಾವು ರಿಟರ್ನ್ ಆಗಬೇಕಾದ್ರೆ ನನಗೆ ಹೇಳ್ತಾರೆ, ಸ್ವಾಮೀಜಿ, ಶಾಸ್ತ್ರೀಜಿ, ನನಗೆ ಸಮಾಧಾನ ಸಿಕ್ಬಿಡ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಅಂತ ಹೇಳಿದ್ರು. ಏನು ಸಮಾಧಾನ ಸಿಕ್ತಪ್ಪ, ಏನಾಯಿತು? ನನಗೆ ಗೊತ್ತಾಯಿತು ನನ್ನ ಮಗ ನನ್ನ ಜೊತೆಲಿ ಯಾಕೆ ಹೀಗೆ ವ್ಯವಹಾರ ಮಾಡ್ತಾಯಿದ್ದಾನೆ ಅನ್ನೋದು ನನಗೆ ಗೊತ್ತಾಗೋಯ್ತು ಅಂತ. ಯಾಕೆ ಮಾಡ್ತಾಯಿದ್ದಾನೆ ಅಂದರೆ ಅವರು ಹೇಳಿದ್ರು, ನಮ್ಮ ತಂದೆ 4 ಜನ ಅಣ್ಣ ತಮ್ಮಂದರು. ನಾನು ನನ್ನ ಚಿಕ್ಕಪ್ಪನ ಜೊತೆಲೇ ಬಾಲ್ಯಕಾಲದಿಂದ ಇದ್ದಿದ್ದು. ಮುಂಚೆ ಎಲ್ಲ ಹೀಗೆ ಇತ್ತು. ತಮ್ಮ ತಂದೆ ಜೊತೆಲಿ ಜನಗಳು ಇರ್ತಾ ಇತ್ತಿಲ್ಲ ಮಕ್ಕಳು. ದೊಡ್ಡಪ್ಪನ ಚಿಕ್ಕಪ್ಪನ ಜೊತೆಲಿ ಇರ್ತಾಯಿದ್ರು. ದೊಡ್ಡವರು ಆದಮೇಲೆ ಗೊತ್ತಾಗೋದು ಇವರೇ ರಿಯಲ್ ತಂದೆ ಅನ್ನೋದು. ಹೀಗಿತ್ತು ಪರಿವಾರದ ವ್ಯವಸ್ಥೆ. ಅವ್ರು ಏನು ಹೇಳಿದ್ರು, ನಮ್ಮ ಚಿಕ್ಕಪ್ಪನ ಜೊತೆ ನನ್ನ ಜೊತೆಲಿ ಇದ್ದಿದ್ದು, ನಮ್ಮ ತಂದೆ ಜೊತೆ ನಾನು ಹೆಚ್ಚಿರಲಿಲ್ಲ. ಆಮೇಲೆ ನಾವು ದೊಡ್ಡವರಾದಮೇಲೆ ತಂದೆ ಅಂತ ಗೊತ್ತಾದ್ಮೇಲೆ ತಂದೆ ಜೊತೆ ವ್ಯವಹಾರ ಆದಾಗ ಹೇಗೆ ನನ್ನ ಮಗ ಇವಾಗ ನನ್ನ ಜೊತೆಲಿ ವ್ಯವಹಾರ ಮಾಡ್ತಾ ಇದ್ದಾನೋ, ಸಿಕ್ಕಿದಾಗೆಲ್ಲ ನಾನು ನನ್ನ ತಂದೆ ಜೊತೆಲಿ ಹೀಗೆ ವ್ಯವಹಾರ ಮಾಡಿದ್ದೆ. ನನಗೆ ಗೊತ್ತಾಗಿ ಹೋಯಿತು, ನಾನು ಮಾಡಿದ ವ್ಯವಹಾರ ನನಗೆ ವಾಪಸ್ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ನನಗೆ ಸರೆಂಡರ್ ಆಗಿಬಿಟ್ರು. ನಮ್ಮ ತಪ್ಪು ನಮಗೆ ಗೊತ್ತಾಗಿ ಹೋದರೆ ನಾವು ಸರೆಂಡರ್ ಆಗಿ ಹೋಗ್ತೀವಲ್ಲ. ಆ ಸರೆಂಡರ್ ಆಗಿದ್ದಕ್ಕೆ ತಂದೆ ಏನು ಪ್ರಭಾವ ಬಂತು ಆ ಮಗನ ಮೇಲೆ ಅಂದರೆ, ಅವನು ಸರೆಂಡರ್ ಆಗೋದ. ಶತ್ರುಗಳಾಗಿ ವ್ಯವಹಾರ ಮಾಡ್ತಾಯಿದ್ದ ತಂದೆ ಮಗ ಎಷ್ಟು ಆತ್ಮೀಯರಾದರು ಆದಮೇಲೆ ಅಂತ ಹೇಳಿದರೆ, ಮಗ ತಂದೆ ಕೇಳಿದೆ ಯಾವ ಕೆಲಸನೂ ಮಾಡ್ತಾ ಇತ್ತಿಲ್ಲ. ತಂದೆನೂ ಮಗ ಹೇಳಿದ್ದಕ್ಕೆ ಹೌದಪ್ಪ ನೀನು ಹೇಳ್ತಾ ಇರೋ ಸರಿ ಅಂದರೆ ಒಬ್ರಿಗೊಬ್ರಿಗೆ ಎಸ್ ಅಂತ ಅನ್ನೋಕ್ಕೆ ಶುರು ಮಾಡಿದರು. ಅವರು ಬಿದ್ದರು, ಸ್ವಲ್ಪ ಕಾಯಿಲೆ ಬಿದ್ದರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಮಗ. ಮಣಿಕರ್ಣಿಗೆ ಕರ್ಕೊಂಬಂದು ಶವದಾಹ ಮಾಡಿಸ್ದ. ಒಂದು 50,000 ರೂಪಾಯಿ ಖರ್ಚು ಮಾಡಿ ಬರೀ ಶವದಾಹ, ಪೂರ್ತಿ ಪರಿವಾರನ್ನೇ ಗಾಡಿಯಿಂದ, ಅದು 200 ಕಿಲೋಮೀಟರ್ ದೂರ ಅವ್ರ ಕಾಶಿಯಿಂದ ಇರ್ತಾ ಇದ್ದಿತ್ತು. ಅಂದರೆ ಹೀಗಾಗುತ್ತೆ. ನಾವು ಮಾಡಿದ್ದೇ ನಮಗೆ ಬರ್ತಾ ಇರುತ್ತೆ. ನಾವು ಮಾಡಿದರೆ ನಮಗೆ ಸಿಕ್ಕುತ್ತೆ, ನಾವು ಮಾಡದೇ ಇದ್ದರೆ ಸಿಕ್ಕೋಲ್ಲ ನಮಗೆ. ಅದಕ್ಕೇನೆ ಅದರಲ್ಲೂ ನಾವು ಹೇಗೆ ಮಾಡಿದ್ವು ಅದು ಒಂದಿದೆ. ಸೇವೆ ನಾವು ಹೇಗೆ ಮಾಡಿದ್ದೀವಿ, ವ್ಯವಹಾರ ಹೇಗೆ ಮಾಡಿದ್ದೀವಿ, ಹೌ ವಿ ಹ್ಯಾವ್, ಅದ್ರ ಮೇಲೆ ಎಲ್ಲ ಹೋಗೋದು. ದೈತ್ಯರು ದಾನವರು ಇಬ್ಬರು ಜೊತೆಯಲ್ಲಿ ಸಮಾನವಾಗಿ ಶ್ರಮಪಟ್ಟರು ಆ ಸಮುದ್ರ ಮಂಥನ ಮಾಡುವಾಗ. ಯಾಕೆ ದೈತ್ಯರ ಕೈಗೇನೂ ಬರಲಿಲ್ಲ? ಯಾಕೆ ದೇವತೆಗಳಿಗೆ ಅಮೃತನೂ ಸಿಕ್ತು? ಯಾಕೆಂದರೆ ಆ ಭಾವನೆ ಇದೆಯಲ್ಲ, ಆ ಭಾವನೆ ಶುದ್ಧವಾಗಿಲ್ಲದೆ ಇದರಿಂದ ಸಿಗ್ತಿಲ್ಲ. ನಾವು ಯಾವ ಕರ್ಮ ಮಾಡಿದರೂ ಶುದ್ಧ ಭಾವದಿಂದ ಮಾಡಿದರೆ ಅದು ಶುದ್ಧ ಫಲ ಸಿಕ್ಕುತ್ತೆ. ಮನೇಲಿ ಕಾಯಿಲೆ ಬಿದ್ದಿದ್ರೆ ಮಾಡಲೇಬೇಕು ಸೇವೆ. ಏನೋ ಬೈಕೊಂಡು ಮಾಡಿಕೊಂಡು ಏನೋ ಹಾಗೆ ಸಾಯೋದು ಇಲ್ಲ. ಮುದುಕಿ, ಈ ಮುದುಕಪ್ಪ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ, ಹೀಗೆ ಅಂದ್ಕೊಂಡು ನಾವು ಸೇವೆ ಮಾಡಿದರೆ ಆ ಸೇವೆ ಫಲ ಏನು ಮಾಡಲೇಬೇಕಾಯಿತು. ಇನ್ನು ಅತಿಥಿಗಳು ಬಂದುಬಿಟ್ರು, ಕಾಫಿ ಮಾಡಬೇಕು. ಎಲ್ಲಿಂದ ಬರ್ತಾರಪ್ಪ ಇವರು, ಇಷ್ಟೊಳ್ಳೆ ಸೀರಿಯಲ್ ನಡೀತಾ ಇದೆ, ಇನ್ನು ಎದ್ದು ಕಾಫಿ ಮಾಡಬೇಕು ಅಂದರೆ ಬೈಕೊಂಡು ಮಾಡಿದ್ದು. ನಾವು ಕಾಫಿನೂ ಕುಡಿಸ್ಬೇಕಾಯ್ತು, ಎದ್ದು ಕಾಫಿ ಮಾಡಲೂಬೇಕಾಯ್ತು. ಅದನ್ನೇ ಪ್ರಸನ್ನವಾಗಿ ಮಾಡಿಬಿಟ್ರೆ ಎಷ್ಟು ಫಲ ಒಳ್ಳೇದು ಸಿಕ್ಕುತ್ತೆ. ನಮ್ಮ ಸಾಮಾನು ಖರ್ಚಾಯಿತು, ನಮ್ಮ ಟೈಮೂ ಹೋಯಿತು, ನಮಗೆ ಫಲನೂ ಸಿಕ್ಕಲಿಲ್ಲ. ಅದಕ್ಕೆ ನಾವು ಹೇಗೆ ಮಾಡ್ತಾ ಇದ್ರ ಮೇಲೆ ನಮಗೆ ತುಂಬ ಗಮನ ಇಟ್ಕೊಂಡಿರಬೇಕು. ನಾವು ಮಾಡೋ ಕೆಲಸಗಳನ್ನು ತುಂಬ ಶುದ್ಧ ಭಾವದಿಂದ ಮಾಡಬೇಕು. ಇದನ್ನು ಮಾಡಲೇಬೇಡಿ. ಮಾಡದೇ ಇರೋದು ಸರಿ. ಮಾಡಿಬಿಟ್ಟು ಫಲ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ನನಗೆ ಹೀಗಾಯಿತು. ನಾವು ಹೇಗಪ್ಪ ಮಾಡಿದ್ವು? ದೈತ್ಯರಾಗಿ ಮಾಡಿದ್ವು, ದೈವತೆಗಳಾಗಿ ಮಾಡಿದ್ವು? ಅದನ್ನು ಯೋಚನೆ ಮಾಡ್ಕೋಬೇಕು. ನಾವು ಹೇಗೆ ಸೇವೆ ಮಾಡಿದ್ವು? ಸ್ವಾರ್ಥದಿಂದ ಮಾಡಿದ್ವು, ನಿಸ್ವಾರ್ಥವಾಗಿ ಮಾಡಿದ್ವು, ಏನೋ ಸಿಕ್ಕುತ್ತೆ ಇವರಿಂದ ಅಂತ ಮಾಡಿದ್ವು, ನಮಗೇನು ಬೇಡ, ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಮಾಡಿದ್ವು.
ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. 3 ಸಾರಿ ಬ್ರಹ್ಮ ಶಬ್ದ ಬಂದಿದೆ 2 ಪಂಕ್ತಿಗಳಲ್ಲಿ ಭಗವಂತ ಹೇಳಿರೋದು. ಈ ಯಜ್ಞರೂಪ ಕರ್ಮ ಇದೆಯಲ್ಲ, ಎಲ್ಲಿಂದ ಬಂತು? ಮೊದಲನೇ ಬ್ರಹ್ಮ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಅಂತ ಹೇಳಿದರು. ಅಂದರೆ ವೇದಗಳಿಂದ ಬಂತು. ವೇದಗಳನ್ನು ಬ್ರಹ್ಮ ಅಂತ ಹೇಳ್ತಾರೆ. ಈ ಯಜ್ಞಾರ್ಥ ಕರ್ಮಗಳು ಎಲ್ಲಿಂದ ಹೊರಟಿದ್ದು? ವೇದದಿಂದ ಹೊರಟಿದ್ದು. ಈ ವೇದ ಎಲ್ಲಿಂದ ಬಂತು? ಪ್ರಣವಃ ಸರ್ವವೇದೇಶು ಅಂತ ಹೇಳ್ತೀವಿ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಅಕ್ಷರದಿಂದ ಬಂತು. ಅಕ್ಷರ ಬ್ರಹ್ಮ ಅಂದರೆ ಏನು? ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಕೇಳಿದಾಗ 8ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳಿದರು? ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದರು. ಪರಮ ಅಕ್ಷರ ಬ್ರಹ್ಮದಿಂದ ವೇದ ಬ್ರಹ್ಮ ಬಂದಿದ್ದು. ಆ ವೇದ ಬ್ರಹ್ಮದಿಂದ ಯಜ್ಞಕರ್ಮ ಬಂದಿದ್ದು. ಆ ಯಜ್ಞಕರ್ಮದಿಂದ ಇದೆಲ್ಲ ಹುಟ್ಕೊಂಡಿರೋದು. ಇನ್ನು 2ನೇ ಪಂಕ್ತಿಯಲ್ಲಿ ಏನು ಹೇಳ್ತಾರೆ? ತಸ್ಮಾತ್ ಸರ್ವಗತಂ ಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ. ಸರ್ವವ್ಯಾಪಕವಾದ ಪರಮಾತ್ಮ ಇದಾನಲ್ಲ, ನಿತ್ಯಂ. ನಿತ್ಯಂ ಅಂದರೆ 3 ಕಾಲದಲ್ಲೂ, ಭೂತ ವರ್ತಮಾನ ಭವಿಷ್ಯ, ಈ 3 ಕಾಲದಲ್ಲೂ ಯಾವುದಿರುತ್ತೋ ಅದನ್ನು ನಿತ್ಯ ಅಂತ ಹೇಳ್ತೇವೆ. 3 ಕಾಲದಲ್ಲೂ ಒಂದೇ ತರಹ ವಿದ್ಯಮಾನವಾಗಿರೋದು ನಿತ್ಯ. 3 ಕಾಲದಲ್ಲೂ ಒಂದೇ ತರಹ ಕಂಡುಬರುವುದು ಸತ್ಯ. ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. 3 ಕಾಲದಲ್ಲೂ ಯಜ್ಞದಲ್ಲಿ ಪ್ರತಿಷ್ಠಿತವಾಗಿರುತ್ತೆ. ಅಂದರೆ ಯಜ್ಞಭಾವದಲ್ಲಿ ನಾವು ಜೀವಿಸಿಬಿಟ್ರೆ ಪರಮಾತ್ಮದಲ್ಲೇ ಜೀವಿಸಿದಾಗ ಆಗುತ್ತೆ. ನೋಡಿ, ಯಾವಾಗಲೂ ಪರಮಾತ್ಮದಲ್ಲೇ ಇದ್ದರೆ ಆನಂದವೇ ಆನಂದ ಅಲ್ವಾ? ದುಃಖ ಬರುತ್ತೆ, ವಿಯೋಗ ಆಗುತ್ತೆ, ನಾವು ವಿಚಲಿತರಾಗೋದಿಲ್ಲ, ಡಿಪ್ರೆಷನ್ಗೆ ಹೋಗೋದಿಲ್ಲ. ಅಳೋದೊಂದು ಇರುತ್ತೆ. ಅಳೋ ಸಂದರ್ಭ ಅಂದರೆ ಅಳ್ಳೂ ನಾವು ಅಳ್ತೀವಿ, ಮಾತ್ರ ಡಿಪ್ರೆಷನ್ಗೆ ಹೋಗೋದಿಲ್ಲ. ಪ್ರಕೃತಿದು ಅದೊಂದು ಸ್ವಭಾವ ಅಂತ ತಿಳ್ಕೊಂಡು ಅದನ್ನು ಸಹಿಸ್ಕೋತೀವಿ, ಸಹನೆ ಮಾಡ್ಕೋತೀವಿ. ನಾವು ದಾರಿ ತಪ್ಪೋದಿಲ್ಲ, ನಾವು ಅಬ್ನಾರ್ಮಲ್ ಆಗೋದಿಲ್ಲ, ನಾವು ನಾರ್ಮಲ್ಲಾಗಿರ್ತೀವಿ. ದುಃಖನೂ ಅನುಭವಿಸ್ತೀವಿ, ನಾರ್ಮಲ್ಲಾಗಿ ದುಃಖ ಅನುಭವಿಸ್ತೀವಿ. ಸುಖ ನಾವು ಎಲ್ಲರಲ್ಲೂ ಅಬ್ನಾರ್ಮಲ್ ಆಗ್ತೀವಿ. ಇವಾಗ ಸುಖ ಬಂದುಬಿಟ್ರು ಅಬ್ನಾರ್ಮ್ಯಾಲಿಟಿ ಒಂದು ಪ್ರಕಾರದ್ದು, ದುಃಖ ಬಂದುಬಿಟ್ರೆ ಅದು ಇನ್ನೊಂದು ಪ್ರಕಾರದ ಅಬ್ನಾರ್ಮ್ಯಾಲಿಟಿ. ಈ ಯಜ್ಞ ಭಾವನೆ ಸರಿಯಾಗಿ ನಾವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಈ ಅಬ್ನಾರ್ಮ್ಯಾಲಿಟಿ ಜೀವನದಲ್ಲಿ ಬರೋದಿಲ್ಲ. ನಾವು ನಾರ್ಮಲ್ಲಾಗಿ ಇರ್ತೀವಿ. ಸುಖ ದುಃಖಗಳು ಬರೋದು ಸಂಸಾರದ ನಿಯಮ, ನೈಸರ್ಗಿಕ. ಯೋಗ ವಿಯೋಗ ಸಂಯೋಗಗಳಾಗ್ತಾ ಇರುತ್ತೆ. ಒಂದು ಸಮಯದಲ್ಲಿ ನಮಗೇನೋ ಪೆಟ್ಟಾಗುತ್ತೆ, ನೋಯಾಗುತ್ತೆ. ಆ ನೋಯಿನೂ ನಾವು ಸಹಿಸ್ಕೋತೀವಿ, ಔಷಧಿ ಮಾಡ್ತೀವಿ, ಏನಾದ್ರು ಉಪಚಾರ ಮಾಡ್ತೀವಿ. ಮನಸ್ಸು ಸರಿಯಾಗಿರಬೇಕು. ಶರೀರಕ್ಕಾಗೋ ಕಷ್ಟಗಳು ಶರೀರ ಅನುಭವಿಸುತ್ತೆ, ಮಾತ್ರ ಮನಸ್ಸು ಸರಿಯಾಗಿರಬೇಕು. ಮನಸ್ಸು ಸರಿಯಾಗಿದ್ದುಬಿಟ್ರೆ ಶರೀರದ ಕಷ್ಟ ತುಂಬ ವ್ಯಥೆ ಕೊಡೋಲ್ಲ. ಇವಾಗ ನಮಗೆ ಶರೀರಕ್ಕೆ ಕಷ್ಟ ಕಡಿಮೆ, ಮನಸ್ಸಿಗೆ ಕಷ್ಟ ಹೆಚ್ಚಾಗಿದೆ, ಮನೋಕಷ್ಟನೇ ಹೆಚ್ಚಾಗಿದೆ. ಯಾಕೆಂದರೆ ನಮ್ಗೆ ಸಂವೇದನಹೀನ ಸ್ಥಿತಿಯಿಂದ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮುಂಚೆ ಎಲ್ಲ ಏನು ಮನೆಗಳಲ್ಲಿ ಇನ್ನೊಬ್ರು ಏನು ಊಟ ಮಾಡ್ತಾಯಿದ್ದಾರೆ ಇಲ್ಲ ಅದ್ರ ಮೇಲೆ ಗಮನ ಇರ್ತಾಯಿತ್ತು. ಇವಾಗ ಯಾರಿಗೂ ಯಾರ ಮೇಲೂ ಗಮನವೇ ಇಲ್ಲ. ತಾವು ಊಟ ಮಾಡ್ಕೋಬೇಕು. ಅಲ್ಲಿ ಟೇಬಲ್ ಮೇಲೆ ಇಟ್ಟಿದೆ, ಯಾರು ಕೇಳೋದೇ ಇಲ್ಲ, ಯಾರನ್ನೂ ಕೇಳೋರೇ ಇಲ್ಲ. ಒಬ್ಬರ ಮನೇಲಿ ಒಂದು ದೊಡ್ಡ ಫೈನಾನ್ಸ್ ಆಫೀಸರ್ ರಿಟೈರ್ ಆದರು. ಅವ್ರ ಮನೇಲಿ ನಾನು ಇಳ್ಕೊಂಡಿದ್ದೆ. ಮನೆ ಒಳಗೆ ಜಾಯಿಂಟ್ ಫ್ಯಾಮಿಲಿ, 4 ಜನ ಗಂಡು ಮಕ್ಕಳು, 4 ಜನ ಸೊಸೆಯರು, ಮೊಮ್ಮಕ್ಕಳು, ದೊಡ್ಡ ಮನೆ. ಒಂದು ದಿವಸ ರಾತ್ರಿ 11 ಗಂಟೆಗೆ ಏನಂತ ಚಿಕ್ಕ ಮಗ ಬಂದು ನನಗೆ ನಾಕ್ ಮಾಡ್ದ. ಕೇಳಿದೆ, ಏನಪ್ಪ?
ನಮ್ಮಮ್ಮ ತುಂಬ ಅಳ್ತಾ ಇದ್ದಾರೆ, ಅವ್ರು ಏನು ಯಾರು ಏನು ಹೇಳಿದರು ಅವ್ರು ಸುಮ್ಮನಾಗ್ತಾ ಇಲ್ಲ, ಯಾಕೆ ಅಳ್ತಾ ಇದ್ದಾರೆ ಅದು ಹೇಳ್ತಾ ಇಲ್ಲ, ನೀವು ಬನ್ನಿ ಸ್ವಲ್ಪ ಅಂತ ಹೋದೆ. ಪಾಪ ಗಂಡನೂ ಕೂತಿದ್ದಾರೆ, ಸಮಾಧಾನ ಹೇಳ್ತಾ ಇದ್ದಾರೆ. ಗಂಡು ಮಕ್ಕಳು ಎಲ್ಲ ಎದ್ದು ಬಂದಿದ್ದಾರೆ. ರಾತ್ರಿ 11 ಗಂಟೆ. ನಾನು ಸ್ವಲ್ಪ ಬೆನ್ನನ್ನು ನೀವುದೇ ಮಾಡಿದೆ. ತುಂಬ ಕ್ಲೋಸ್ ಸಂಬಂಧ ಅವ್ರ ಜೊತೇಲಿ. ಎಲ್ಲರನ್ನೂ ಆಚೆಗೆ ಕಳಿಸಿದೆ. ಬರೀ ಅವ್ರ ಗಂಡ ಒಬ್ಬರೇ. ಅವರು ಯಾಕೆ ಅಳ್ತಾ ಇದ್ದೀನಿ ಅಂತ ನೋಡಿ. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ ಹಿಡಿದು ಇವಾಗ ರಾತ್ರಿ 11 ಗಂಟೆ ಆಗಿದೆ. ನಾನೊಂದು ಟೀ ಕಾಫಿನೂ ಕುಡ್ದಿಲ್ಲ, ಒಂದು ತಿಂಡಿನೂ ತಿಂದಿಲ್ಲ, ಒಂದು ಊಟನೂ ಮಾಡಿಲ್ಲ. ಈ ನಮ್ಮ ಯಜಮಾನ ನನ್ನ ಪಕ್ಕದಲ್ಲಿ ಕೂತಿದ್ದಾನೆ. ನಂಗೆ 4 ಜನ ಗಂಡು ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ. ಯಾರೂ ಕೇಳಲಿಲ್ಲ. ಎಷ್ಟು ದುಃಖದ ವಿಷಯ ತಿಳ್ಕೊಳ್ಳಿ. ನಾವು ಎಷ್ಟು ಸೆಲ್ಫ್ ಸೆಂಟರ್ಡ್ ಆಗ್ತಾ ಇದ್ದೀವಿ. ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾಯಿರೋ ಹೆಂಗಸು, ಗೃಹಿಣಿ, ತಾಯಿ, ಅವಳನ್ನು ಕೇಳೋರು ಯಾರೂ ಇಲ್ಲ. ಇದೇ ಲೋನ್ಲಿನೆಸ್ಸು. ಇದನ್ನು ಮಾಡ್ಕೊಳ್ಳೋದು ತುಂಬ ಕಷ್ಟ. ನಮ್ಮ ಪರಿವಾರಗಳು ಇದಕ್ಕೆ ಹೋಗಿ ಸಿಕ್ಕಾಕ್ಕೊಂಡ್ಬಿಟ್ಟಿದೆ. ಅದು ಒಬ್ಬರು ಹೆಂಗಸಿಂದೆಲ್ಲ ಅದು ಕಥೆ. ಬಹಳ ಪರಿವಾರದಲ್ಲಿ ಆಗಿದೆ. ಕೇಳೋದೇ ಇಲ್ಲ, ಗಂಡನೇ ಹೆಂಡತಿ ಕೇಳೋದಿಲ್ಲ ಊಟ ಮಾಡಿದ್ಯೋ ಇಲ್ಲೋ ಅಂತ. ನಮ್ಮಿಂದ ಇನ್ನೊಬ್ರಿಗೆ ಏನು ತೊಂದರೆ ಆಗ್ತಾಯಿದೆ ಇದು ಯೋಚನೆನೇ ಇಲ್ಲ. ನಮಗೆ ಸುಖ ಸಿಕ್ಕಬೇಕು, ಇನ್ನೊಬ್ರಿಗೆ ತೊಂದರೆ ಆದರೆ ಹಾಕ್ಕೊಳ್ಳಿ, ನಮ್ಮ ಪ್ರಕಾರವಾಗಿ ನಡ್ಕೋಬೇಕು. ಅಂದರೆ ಯಜ್ಞ ಭಾವನೆ ಒಳಗೆ ನಾವು ಯಾವಾಗ ಜೀವಿಸ್ತೀವೋ ಆವಾಗ ಏನಾಗುತ್ತೆ, ನಾವು ಪರಮಾತ್ಮದಲ್ಲೇ ಜೀವಿಸ್ತಾ ಇರ್ತೀವಿ. ಪರಮಾತ್ಮದಲ್ಲಿ ಜೀವಿಸೋದ್ರೆ ಪೂರ್ಣತೆ ಒಳಗೆ. ಪರಮಾತ್ಮ ಅಂದರೆ ಪೂರ್ಣತೆಯೇ ಪರಮಾತ್ಮ. ನಮಗೆ ಅಭಾವ, ಕೊರತೆ ಅನ್ನೋದು ಅನುಭವ ಆಗೋಲ್ಲ. ಕೊರತೆ ಇಲ್ಲದೆ ಇರೋ ಸ್ಥಿತಿನೂ ಯಾವಾಗಲೂ ಬರೋದಿಲ್ಲ ಸಂಸಾರದಲ್ಲಿ. ಕೊರತೆ ಇರುತ್ತೆ, ಅದಕ್ಕೆ ಅನುಭವ ಇಲ್ಲದೆ ಇರುತ್ತೆ. ಋಷಿಗಳ ಆಶ್ರಮಗಳಲ್ಲಿ ಹಿಂದೆಲ್ಲ ಏನೂ ಇರ್ತಾ ಇತ್ತಿಲ್ಲ, ಮಾತ್ರ ಯಾವ ಕೊರತೆನೂ ಇರ್ತಾ ಇತ್ತಿಲ್ಲ. ಮನೋದಾರಿದ್ರ್ಯಕ್ಕೇನು ಉಪಚಾರವಿಲ್ವಲ್ಲ. ಇವಾಗ ನಾವು ಮನೋದಾರಿದ್ರ್ಯದಲ್ಲಿದ್ದೀವಿ, ನಮ್ಮ ಮನಸ್ಸೇ ದರಿದ್ರವಾಗಿ ಹೋಗಿದೆ. ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನೋ ಹಾಗಿರ್ತೀವಿ ನಾವು. ಮುಂಚೆಲ್ಲ ಏನೂ ಇಲ್ಲದೇ ಇದ್ರೂ ಎಲ್ಲ ಇದೆ ಅಂತ ಅನ್ಕೋತಾ ಇದ್ದು. ಆ ಮನಸ್ಸು ತೃಪ್ತಿಯಾಗಿರ್ತಾ ಇತ್ತು. ಇವಾಗ ಅದನ್ನು ಹೇಳ್ತಾರೆ ಮುಂದಕ್ಕೆ ನೋಡಿ. ಇವಾಗ ಆ ಶ್ಲೋಕ ತಗೋತೀನಿ ನಾನು. ಇವಾಗ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಈ ಸಂಪೂರ್ಣ ಸೃಷ್ಟಿ ಚಕ್ರ ಹೀಗೆ ಪ್ರವರ್ತಿತವಾಗಿರೋದು ಪರಮಾತ್ಮನಿಂದ. ಇದನ್ನು ತಿಳ್ಕೊಂಡು ಇದ್ರ ಹಾಗೆ ಯಾರು ನಡ್ಕೊಳ್ಳೋದಿಲ್ವೋ ಅಘಾಯು, ಅವರೆಲ್ಲ ಪಾಪಾಯುಗಳು. ಇಂದ್ರಿಯಗಳ ಸುಖಕ್ಕೋಸ್ಕರ ರಮಣ ಮಾಡ್ತಾ ಇರೋರು, ವ್ಯರ್ಥವಾಗಿ ಈ ಜೀವನ ಜೀವಿಸ್ತಾ ಇದ್ದಾರೆ. ತಿಳ್ಕೊಳ್ಳಿ. ಇವಾಗ ಬಂದಿದೆ ಸಮಾಚಾರ, ಅಮೇರಿಕಾದಲ್ಲಿ 2 ಪಟ್ಟಣಗಳಲ್ಲಿ ಒಂದು ವಾಲ್ಮಾರ್ಟಿನ ಸ್ಟೋರ್ನಲ್ಲಿ ಹಾರಿಸಿದ್ದಾನೆ, ಒಂದು 30-40 ಜನ ಸತ್ತಿದ್ದಾರೆ. ಇನ್ನೊಂದು ಜಾಗದಲ್ಲಿ ಹಾರಿಸಿದ್ದಾನೆ, ಒಂದು 20 ಜನ ಸತ್ತಿದ್ದಾರೆ. ನೋಡಿ, ಇದೇ ಆಗೋದು. ಮೋಘಂ ಪಾರ್ಥ ಸಜೀವತಿ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯ ಅಘಾಯು ಇಂದ್ರಿಯಾರಾಮೋ. ಮೋಘಂ ಅಘದಲ್ಲಿ, ಪಾಪದಲ್ಲಿ ಜೀವನ ನಡೆಸೋರು ಇಂಥವರು. ಯಾರು ಇದನ್ನು ತಿಳ್ಕೊಳ್ದೆ ನಡ್ಕೋತಾರೋ. ನಾವು ಅದರಲ್ಲಿದ್ದೀವಿ. ನಮ್ಮಲ್ಲೂ ತುಂಬ ಹಿಂಸೆ ನಡೀತಾ ಇದೆ. ಆ ಹಿಂಸೆ ಆಗ್ತಾ ಇರೋದೇ ಇದರಿಂದ.
ನಾವು ಸರಿಪಡಿಸ್ಕೋಬೇಕು. ಬೇರೆ ಯಾರೂ ನಮ್ಮನ್ನು ಸರಿಪಡಿಸೋಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತಮ್ಮನ್ನು ತಾನೇ ನಾವು ಸರಿಪಡಿಸ್ಕೋಬೇಕು. ನಮ್ಮಿಂದ ನಮಗೆಲ್ಲ ಸಮಸ್ಯೆಗಳು. ನಾವೇನು ಯಾರೋ ನಮಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಅನ್ಕೋತಾ ಇದ್ದೀವಿ. ನಾನು ಹ್ಯಾಕೆ ತಗೋತೀನಿ? ಪರಿವಾರದಲ್ಲಾಗಲಿ ಸಮಾಜದಲ್ಲಾಗಲಿ ಯಾವಾಗಿನವರೆಗೆ ನಮಗೆ ತುಂಬ ಸಮ್ಮಾನ ಪ್ರೀತಿ ಸಿಕ್ಕುತ್ತೋ ನಾವು ಅದಕ್ಕೆ ಅಂಟ್ಕೊಂಡಿರ್ತೀವಿ. ಭಗವಂತನ ಯಾವಾಗ ಕೃಪೆ ಆಗುತ್ತೋ ಸ್ವಲ್ಪ ಆತ್ಮೀಯರಿಂದ ಉಪೇಕ್ಷೆ, ಸ್ವಲ್ಪ ಅಪಮಾನ ಇದೆಲ್ಲ ಭಗವಂತ ಕೊಡಿಸ್ತಾನೆ. ಯಾಕೆ? ಅಲ್ಲಿಂದ ಮನಸ್ಸು ಹಠ ಹೋಗ್ಬಿಟ್ಟು ದೇವ್ರಿಗೆ ಹೋಗಿ ಸೇರಿಕೊಳ್ಳಿ ಅಂತ. ಯಾಕೆ? ಸಂಸಾರದಲ್ಲೇ ಮನಸ್ಸು ತೊಡ್ಕೊಂಡಿರುತ್ತೆ. ಆ ಸಮ್ಮಾನ ಪ್ರೀತಿ ಸಿಗ್ತಾಯಿದ್ರೆ ಅಲ್ಲಿಂದ ಸ್ವಲ್ಪ ಉಪೇಕ್ಷೆ ಅಪಮಾನ ಬಂದರೆ ನಮಗೆ ತಕ್ಷಣ ಓಹೋ ಇದೆಲ್ಲ ಇಷ್ಟೇನಾ ಅಂತ ಆವಾಗ ದೇವ್ರ ಕಡೆಗೆ ಸ್ವಲ್ಪ ತಿರುಗ್ಕೋತೀವಿ. ಅದನ್ನು ಪಾಸಿಟಿವ್ ಆಗಿ ತಗೋಬೇಕು ಯಾವಾಗಲೂ. ಅದು ನಮಗೆ ನಮಗೆ ಕಷ್ಟಕಾರಕವಲ್ಲ, ಅದು ಸುಖ ಕೊಡುವಂಥದ್ದು. ಅದಕ್ಕೆ ಘಟನೆಗಳನ್ನು ಹೌ ಯು ವ್ಯೂ ಇಟ್ ನಾವು ಸಕಾರಾತ್ಮಕವಾಗಿ ತಗೊಂಡ್ರೆ ನಕಾರಾತ್ಮಕವಾದ ಘಟನೆಂದು ನಮಗೆ ತುಂಬ ಕಲ್ತ್ಕೊಳ್ಳೋಕ್ಕಿರುತ್ತೆ. ನಾವು ಸಕಾರಾತ್ಮಕವಾಗೂ ನಕಾರಾತ್ಮಕವಾಗಿ ತಗೋತೀನಿ. ಎಲ್ಲರೂ ಸ್ವಲ್ಪ ಪ್ರೀತಿ, ಏನೋ ಸ್ವಾರ್ಥ ಇದೆ ಇವನಿಗೆ, ಅದಕ್ಕೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ, ಅದು ನಕಾರಾತ್ಮಕ ತಗೋತೀನಿ. ಪಾಪ ಒಳ್ಳೆ ಮನುಷ್ಯ ಬಂದು ಸ್ವಲ್ಪ ಪ್ರೀತಿ ತೋರಿಸ್ತಾ ಇದ್ದಾನೆ, ಅವನ ಮೇಲೆ ಸ್ವಲ್ಪ ಕೃತಜ್ಞತೆ ತೋರಿಸೋದಿಲ್ಲ. ಏನೋ ಇದೆ ಇವನಿಗೆ ಸ್ವಾರ್ಥ. ಇಲ್ಲದ್ರೆ ನಾವು ಸ್ವಾರ್ಥದಲ್ಲಿದ್ದರೆ ನಮ್ಗೆ ಇನ್ನೊಬ್ಬರು ಸ್ವಾರ್ಥದಲ್ಲಿ ಕಾಣ್ತಾರೆ. ಯಾಕೆಂದರೆ ನಮ್ಮದೇ ರಿಫ್ಲೆಕ್ಷನ್ ಎಲ್ಲವೂ ಹೊರಗಡೆಯಲ್ಲಿ. ನಮ್ಮಲ್ಲಿ ಇನ್ನೊಬ್ಬರಲ್ಲಿ ದೋಷ ಕಂಡು ಬರ್ತಾ ಇದ್ದರೆ ಅದು ಬೀಜ ನಮ್ಮಲ್ಲಿರುತ್ತೆ. ನಮ್ಮಲ್ಲಿ ಆ ದೋಷ ಇಲ್ಲದೆ ನಮಗೆ ಕಂಡು ಬರೋಲ್ಲ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ಯಸ್ತ್ವಾತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಸ್ತಸ್ಯ ಕಾರ್ಯಂ ನ ವಿದ್ಯತೆ. ಇನ್ನು ನೋಡಿ, ಇದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಇದ್ರವರೆಗೆ ಒಂದು ಸೆಕ್ಷನ್ ಕಂಪ್ಲೀಟ್ ಆಯಿತು. ಇದು ಎರಡನೇ ಸೆಕ್ಷನ್ ಭಗವಂತ ತಗೊಂಡ್ರು. ಇದನ್ನು ನಮ್ಮ ಸಾಮಾಜಿಕವಾದ ಪಾರಿವಾರಿಕ ಜೀವನ ಜೊತೆಲಿ ಸೇರಿಸಿದ್ರು, ತಗೊಂಬಂದು ಯಾರಿಗ ಆತ್ಮ ಜೊತೆಲಿ ರತಿ ಆಯಿತು ಅಂತ ಹೇಳ್ತಾರೆ. ಆತ್ಮ ಜೊತೆಲಿ ರತಿ ಆದರೆ ಅದನ್ನು ಪ್ರೇಮ ಅಂತ ಹೇಳ್ತೀನಿ. ಅನಾತ್ಮ ಜೊತೆಲಿ ರತಿ ಆದರೆ ಅದನ್ನು ಮೋಹ ಅಂತ ಹೇಳ್ತೀನಿ. ಸತ್ಯದ ಜೊತೆಲಿ ರಾಗಾತ್ಮಕವಾದ ಸಂಬಂಧ ಆಗಿಬಿಟ್ರೆ ಅದು ಪ್ರೇಮ ಅಂತ ಆಗುತ್ತೆ. ಅಸತ್ಯದ ಜೊತೆಗೆ ರಾಗಾತ್ಮಕವಾಗಿ ಸಂಬಂಧ ಆಗಿಬಿಟ್ರೆ ಅದನ್ನು ಮೋಹ ಅಂತ ಹೇಳ್ತೀನಿ. ಅಸತ್ಯ ಅಂದರೆ ಶರೀರ, ಸತ್ಯ ಅಂದರೆ ಆತ್ಮತತ್ವ. ಯಸ್ತು ಆತ್ಮರತಿ, ಯಾರಿಗೆ ಆತ್ಮ ಜೊತೆಲಿ ರತಿ ಆಯಿತು, ರಮಣ, ಯಾರು ಆತ್ಮ ಜೊತೆಲಿ ರಮಣ ಮಾಡ್ತಾಯಿದ್ದ. ನಾವು ಅನಾತ್ಮ ಜೊತೆಲಿ ರಮಣ ಮಾಡ್ತಾ ಇರ್ತೀವಿ. ನಮ್ಮ ರಮಣವೆಲ್ಲ ಶರೀರದ ಜೊತೆಲಿರುತ್ತೆ, ಆತ್ಮತತ್ವದ ಜೊತೆಲಿರೋದಿಲ್ಲ. ಆತ್ಮ ಜೊತೆಲಿ ರಮಣ ಆಗಿಬಿಟ್ರೆ ಅವಾಗೇನಾಗುತ್ತೆ, ಆ ತೃಪ್ತಿ ಅನ್ನೋದು ಬಂದುಬಿಡುತ್ತೆ. ನಮ್ಮಲ್ಲೊಂದು ಹಸು ಇದೆ, ನಮ್ಮಲ್ಲೊಂದು ದಾವಿದೆ. ಆ ಹಸು ಆ ದಾವು ಅಡಗಬೇಕಾದ್ರೆ ಹೇಗೆ ಅಡಗಬೇಕಪ್ಪ? ಅದು ಸತ್ಯ ಜೊತೆಲಿ ರಮಣ ಮಾಡಿದ್ರೇ ಅಡಗೋದದು. ಇನ್ಯಾವುದು ಅದಕ್ಕೆ ಬೇರೆ ರಾಸ್ತೆ ಇಲ್ಲ. ಪ್ರೇಮ ಆಗಿಬಿಟ್ರೆ ಶಾಂತಿಯಾಗಿ ಹೋಗುತ್ತೆ. ಮೋಹದಲ್ಲಿ ಅತೃಪ್ತಿ ಇರುತ್ತೆ ಯಾವಾಗಲೂ. ಯಾಕೆಂದರೆ ಶರೀರದ ಜೊತೆಲಿ ಸೇರಿಕೊಂಡಿರೋ ಸಂಬಂಧಗಳದು ಮೋಹ ಅಂದರೆ. ಶರೀರ ಅಂದರೆ ಅಸತ್ಯ, ಅಸತ್ಯವನ್ನು ಸತ್ಯ ಅಂತ ಹಿಡ್ಕೊಂಡಿರ್ತೀವಲ್ಲ, ಅದೇ ಮೋಹ. ಅರ್ಜುನ ಮೋಹದಲ್ಲಿದ್ದ ಅಂತ ಹೇಳ್ತೀವಿ. ಏನು ಅರ್ಥ ಅದಕ್ಕೆ? ಅರ್ಜುನ ಶರೀರನ ಉಳಿಸೋಕೆ ಪ್ರಯತ್ನ ಪಡ್ತಾ ಇದ್ದ. ಇವರೆಲ್ಲ ಗುರು ಆಚಾರ್ಯರು ಬಂಧು ಬಾಂಧವರು ಇವರೆಲ್ಲ ಹೋಗಿಬಿಡುತ್ತೆ. ಏನು ಹೋಗಿಬಿಡುತ್ತೆ? ಶರೀರ ಹೋಗಿಬಿಡುತ್ತೆ. ನಮ್ಮ ಶರೀರನ ಉಳಿಸೋಕೆ ಹೇಳಿದ ಮಾತೆಲ್ಲ ಆರ್ಗ್ಯುಮೆಂಟೆಲ್ಲ ಸರಿಯ ಒಂದು ಮಾತ್ರ, ಸರಿಯಾದ ಆರ್ಗ್ಯುಮೆಂಟ್ಗಳು ಏನು ಉಳಿಸೋದಕ್ಕೋಸ್ಕರ? ಅಸತ್ಯವನ್ನು ಉಳಿಸೋಕ್ಕೋಸ್ಕರ. ನಮ್ಮ ಆರ್ಗ್ಯುಮೆಂಟ್ಗಳು ಸತ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಬರಬೇಕು. ಅಸತ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಆರ್ಗ್ಯುಮೆಂಟ್ ಕೊಟ್ಟರೆ ಯಾವಾಗ ಆ ಜಾಲಂಧರ ರಾಕ್ಷಸ ಅವನು ಯಾರೂ ಕೊಲ್ಲೋಕ್ಕಾಗ್ತಾ ಇತ್ತಿಲ್ಲ. ಕೊಲ್ಲೋಕ್ಕಾಗದೇ ಇದ್ರೆ ಯಾಕೆ ಆಗ್ತಾಯಿತ್ತಿಲ್ಲ? ಅವಳು ಹೆಂಡತಿ ದೊಡ್ಡ ಪತಿವ್ರತೆ. ಆ ಪತಿವ್ರತೆ ಶಕ್ತಿಯಿಂದ ಅವನಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ 3 ಲೋಕದಲ್ಲಿ ಭಗವಂತನಿಗೂ ಆಗ್ತಾಯಿತ್ತಿಲ್ಲ.
ಸಂಹಾರ ಮಾಡೋಕ್ಕೆ. ಆವಾಗ ಏನು ಮಾಡಬೇಕಾಯ್ತು? ಆ ಪಾತಿವ್ರತ್ಯವನ್ನು ನಷ್ಟ ಮಾಡಬೇಕಾಯ್ತು ಫಸ್ಟು. ಆ ವೃಂದಾವನೊಳಗೆ ಪಾತಿವ್ರತ್ಯ ಭಗವಂತ ಬಂದು ನಷ್ಟ ಮಾಡಿದ. ಆವಾಗ ಅವಳು ಕೇಳಿದ್ಲು, ನೀವು ಪರಮಾತ್ಮ, ನೀವು ಭಗವಂತ, ನೀವು ಹೇಗೆ ನನ್ನ ಧರ್ಮ ನಷ್ಟ ಮಾಡಿದ್ರಿ? ನೀವು ಧರ್ಮ ಸಂರಕ್ಷಣೆ ಮಾಡೋರು ಅಂತ ತಾನೇ ನಿಮಗೆ ವಿರುದ್ಧಾವಲಿ ಇರೋದು. ಆವಾಗ ಭಗವಂತ ಹೇಳಿ, ನೋಡಮ್ಮ, ನಿನ್ನ ಧರ್ಮದಿಂದ ಅಧರ್ಮ ಪುಷ್ಟವಾಗ್ತಾ ಇತ್ತು. ನಿನ್ನ ಗಂಡ ಅಕ್ರಮ ಮಾಡ್ತಾಯಿದ್ದ, 3 ಲೋಕದಲ್ಲಿ ಹಾಹಾಕಾರ ಆಗ್ತಾಯಿತ್ತು ಅವನ ಅತ್ಯಾಚಾರ ಅಕ್ರಮದಿಂದ. ನಿನ್ನ ಒಳ್ಳೆ ಧರ್ಮ ಅನ್ನೋದು ಆ ಅಧರ್ಮಕ್ಕೆ ಶಕ್ತಿ ಕೊಡ್ತಾಯಿತ್ತು. ಅದಕ್ಕೆ ನಿನ್ನ ಧರ್ಮ ನಷ್ಟ ಮಾಡಬೇಕಾಯ್ತು ನಾನು. ಮಾತ್ರ ಅದ್ರಲ್ಲಿ ಆಮೇಲೆ ವರದಾನ ಅದೇ ತುಳಸಿ ಅಂತ ನಾವು ಇಡ್ತೀವಲ್ಲ, ಅದೇ ಅದು ಇವಾಗ ಎಷ್ಟೋ ಸಂಪ್ರದಾಯ ಮೂಲಕವಾದ ಚಿಂತನೆ ಬಂದಿರೋದ್ರಿಂದ ಏನಾಗಿ ಹೋಗಿದೆ, ಇವಾಗ ಗಣಪತಿಗೆ ತುಳಸಿ ಇಡಬಾರ್ದು ಅಂತ ಹೇಳ್ತಾರೆ ನೈವೇದ್ಯಕ್ಕೆ, ಶಿವನಿಗೆ ಇಡಬಾರ್ದು. ಅದೆಲ್ಲ ತುಂಬ ತಪ್ಪು ಧಾರಣೆಗಳು. ಪರಮಾತ್ಮ ಕೊಟ್ಟಿರೋ ವರದಾನ ತುಳಸಿಗೆ. ಎಲ್ಲ ದೇವರಿಗೂ ತುಳಸಿ ಇಟ್ಟೇ ಇಡಬೇಕು ನೈವೇದ್ಯಕ್ಕೆ. ಯಾಕೆಂದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ನಾವು ನಾನಾ ದೇವರುಗಳಿಗೆ ನಮಸ್ಕಾರ, ಪೂಜೆ ಪುನಸ್ಕಾರ ಮಾಡ್ತಾ ಇರೋದು ಅಂತತೋಗತ್ವ ಆ ಪರಮಾತ್ಮನಿಗೆ ಹೋಗ್ತಾ ಇದೆ. ಅದು ಪರಮಾತ್ಮ ವರದಾನ ಕೊಟ್ಟಿರೋದು ತುಳಸಿಗೆ. ನೀನು ಇಲ್ಲದೇ ಇದ್ದರೆ ನಾನು ಗ್ರಹಣೆ ಮಾಡೋದಿಲ್ಲ ಏನು ಅಂತ. ಅದಕ್ಕೆ ಯಾವ ದೇವ್ರಿಗೆ ನೀವು ನೈವೇದ್ಯ ಹಾಕಬೇಕಾದ್ರೂ ಅದಕ್ಕೆ ತುಳಸಿ ದಳ. ನಾವಂತ ಹಾಗೆ ನಾವು ಸ್ಮಾರ್ತರು, ನಾವು ಎಲ್ಲ ದೇವರುಗಳಿಗೂ, ಪಂಚದೇವರುಗಳು, ಎಲ್ಲ ಸೂರ್ಯದೇವರಾಗಲಿ, ಗಣಪತಿ ಆಗಲಿ, ಆದಿಶಕ್ತಿ ಆಗಲಿ, ಎಲ್ಲರಿಗೂ ನೈವೇದ್ಯಕ್ಕೆ ತುಳಸಿ ದಳ ಹಾಕ್ತೀವಿ, ಹಾಕಲೇಬೇಕು. ಇದೆಲ್ಲ ಶಿವನಿಗೆ ಬೆಲ್ಪತ್ರೆ ಹಾಕಿಬಿಟ್ರೆ ಆಯಿತು ಆಗೋದು. ಅದೆಲ್ಲ ವ್ಯರ್ಥವಾದ ಮಾತುಗಳು, ಸಂಪ್ರದಾಯ ಮೂಲಕವಾದ ಮಾತುಗಳು, ಅದು ಧರ್ಮ ಮೂಲಕವಾದ ಮಾತಲ್ಲ. ಅದು ನಿಮಗೆ ಒಪ್ಪಲೆ ಆಗಲಿ ಆಗದೇ ಇರಲಿ. ಯಾಕೆಂದ್ರೆ ಎಷ್ಟೋ ಜನ ಸಂಪ್ರದಾಯದವ್ರು ಇರ್ತಾರೆ, ಅವ್ರು ಆ ಸಂಪ್ರದಾಯನೇ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆ ಸಂಪ್ರದಾಯನ ಹಿಡ್ಕೋಬೇಡಿ, ಧರ್ಮನ ಹಿಡ್ಕೊಳ್ಳಿ ಮೂಲವಾಗಿ. ಅದರಲ್ಲಿ ಯಾವುದು ಸರಿ ಇದೆಯೋ ಅದನ್ನು ತಗೊಳ್ಳಿ. ಎಷ್ಟೋ ಸಮಯದಲ್ಲಿ ಸಂಪ್ರದಾಯಗಳಲ್ಲಿ ತುಂಬ ವಿಪರೀತವಾದ ಮಾತುಗಳು ಹೇಳಿಬಿಡ್ತಾರೆ. ಇನ್ನೊಂದು ಸಂಪ್ರದಾಯನ ಬಿಡಿಸೋದಕ್ಕೋಸ್ಕರ ಮಾತುಗಳು ಹೇಳಿಬಿಡ್ತಾರೆ. ನಾನು ಸರಿ ಅಂತ ಹೇಳ್ಕೊಳ್ಳೋ ಅಧಿಕಾರ ನನಗಿದೆ, ಪ್ರತಿಯೊಬ್ಬನಿಗೂ ಇದೆ. ಇನ್ನೊಬ್ಬರು ತಪ್ಪು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಾವು ಯಾವಾಗ ಇನ್ನೊಬ್ರು ತಪ್ಪು ಅಂತ ಹೇಳ್ತೀವೋ ನಮ್ಮ ಸರಿ ಅನ್ನೋದು ಕ್ವೆಶ್ಚನ್ ಮಾರ್ಕ್ದಲ್ಲಿ ಬಂದ್ಬಿಡುತ್ತೆ. ನಾವು ನಮ್ಮ ಮತವನ್ನು, ನಮ್ಮ ವಿಚಾರಗಳನ್ನು ಇದು ಸರಿ ಅಂತ ಹೇಳ್ಕೊಳ್ಳೋ ಅಧಿಕಾರ ಪ್ರತಿಯೊಬ್ಬನಿಗೂ ನೇಚರ್ನಿಂದ, ಪ್ರಕೃತಿಯಿಂದ, ಪರಮಾತ್ಮದಿಂದ ಬಂದಿದೆ. ಮಾತ್ರ ಇನ್ನೊಬ್ರು ತಪ್ಪು ಅಂತ ಹೇಳೋದು ನಮಗೆ ಅಧಿಕಾರ ಇಲ್ಲ. ನಾವು ಇನ್ನೊಬ್ರನ್ನ ತಪ್ಪು ಅಂತ ಯಾವಾಗ ಕ್ಷಣ ಹೇಳ್ತೀವೋ ನಮ್ಮ ಸರಿ ಅನ್ನೋದು ಅದು ಹೊರಟೋಗುತ್ತೆ. ಯಾಕೆಂದ್ರೆ ನಾವು ಸರಿಯಾಗಿದ್ದುಬಿಟ್ರೆ ನಮಗೆ ತಪ್ಪು ಕಂಡೇ ಬರೋದಿಲ್ವಲ್ಲ. ನಾವು ಸತ್ಯದಲ್ಲಿ ಹೊರಟೋದ್ರೆ ನಮ್ಗೆ ಅಸತ್ಯ ಕಾಣೋದೇ ಇಲ್ಲ. ನಾವು ಬೆಳಕಿನಲ್ಲಿದ್ದರೆ ನಮಗೆ ಕತ್ಲೆ ಕಾಣೋದೇ ಇಲ್ವಲ್ಲ. ಅಂದರೆ ನಾವು ಬೆಳಕಿನಲ್ಲಿಲ್ಲ, ನಾವು ಭ್ರಮೆ ಒಳಗಿದ್ದೀವಿ. ಅದಕ್ಕೆ ಇನ್ನೊಬ್ರು ತಪ್ಪನ್ನು ಹೆಚ್ಚು ಹುಡುಕ್ತೀವಿ. ನಾವು ಸರಿ ಅನ್ನೋದು ಹೇಳ್ಕೊಳ್ಳೋದು, ಅದನ್ನು ಪ್ರೂವ್ ಮಾಡೋದು ಕಡಿಮೆ ಆಗುತ್ತೆ. ಇನ್ನೊಬ್ಬರು ತಪ್ಪು ಅನ್ನೋದು ಅದನ್ನು ಪ್ರೂವ್ ಮಾಡೋದು ಜಾಸ್ತಿ ಆಗುತ್ತೆ. ಈ ಸಂಪ್ರದಾಯಗಳಲ್ಲಿ ಇದೇ ಆಗೋದು. ನಮ್ಮ ಸಂಪ್ರದಾಯದಲ್ಲಿ ಏನು ಒಳ್ಳೆಯದಿದೆ ಅದು ಹೇಳ್ಕೊಳ್ಳೋದು ನಿಂತು ಹೋಗುತ್ತೆ. ಇನ್ನೊಬ್ಬರ ಸಂಪ್ರದಾಯದಲ್ಲಿ ಏನು ಕೊರತೆ ಇದೆ ಅದನ್ನು ಹೇಳೋಕ್ಕೆ ಶುರು ಮಾಡ್ತೀವಿ. ಅವ್ರ ಚಿಂತನದಲ್ಲಿ, ಅವ್ರ ವ್ಯವಹಾರದಲ್ಲಿ, ಅವ್ರ ಪೂಜೆ ಪುನಸ್ಕಾರದಲ್ಲಿ ಅದನ್ನು ಹೇಳೋಕ್ಕೆ ಶುರು ಮಾಡ್ತೀವಿ. ಈ ಆತ್ಮದಿಂದ ರತಿಯಾದಾಗ ಏನಾಗುತ್ತೆ, ಈ ಪ್ರೇಮ ಆದಾಗ ಏನಾಗುತ್ತೆ. ಪ್ರೇಮ ಅನ್ನೋದು ಒಂದು ವಿಷಯ ಹೇಳ್ತೀನಿ ನಿಮಗೆ. ಇದು ಲಿಂಗಾತೀತವಾದ ಸಂಬಂಧ. ಪ್ರೇಮ ಅನ್ನೋದು ನಮಗೇನು ಅರ್ಥವಾಗಿ ಮಾಡ್ಕೊಂಡಿದ್ದೀವಿ ನಾವು, ನಾರಿ ಪುರುಷರ ಮಧ್ಯದಲ್ಲಿ ಆಗೋ ಸಂಬಂಧ ಅಂದ್ಕೊಂಡ್ಬಿಟ್ಟಿದ್ದೀವಿ. ಪ್ರೇಮ ಅನ್ನೋದು ಆತ್ಮದಿಂದ ಆತ್ಮದ ಮಿಲನವಾಗುತ್ತಲ್ಲ, ಅದು ಪ್ರೇಮ ಅಂತ. ನನ್ನ ಆತ್ಮ ನಿಮ್ಮ ಆತ್ಮ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಅದು ಪ್ರೇಮ ಆಯಿತು. ಅದರಲ್ಲಿ ಹೃದಯ ಮುಖ್ಯವಾಗಿರುತ್ತೆ. 2 ಹೃದಯಗಳು ಒಂದಾದರೆ ಪ್ರೇಮ, 2 ಬುದ್ಧಿಗಳು ಹೋಗಿ ಕ್ಲ್ಯಾಶ್ ಆದರೆ ಅದು ಮೋಹ. ಮೋಹದಲ್ಲಿದ್ದರೆ ಬುದ್ಧಿ ಕ್ಲ್ಯಾಶ್ ಆಗ್ತಾ ಇರುತ್ತೆ. ಅದು ನಾವು ಒಳಗಡೆ ನೋಡ್ಕೋಬೇಕು, ನಾವು ಮೋಹದಲ್ಲಿದ್ದೀವ ಪ್ರೇಮದಲ್ಲಿದ್ದೀವ ಅಂತ. ಪ್ರೇಮದಲ್ಲಿದ್ದರೆ ಏನಾಗುತ್ತೆ, ಪರಸ್ಪರ ಗುಣದರ್ಶನವಾಗ್ತಾ ಇರುತ್ತೆ. ಮೋಹದಲ್ಲಿ ಏನಾಗುತ್ತೆ, ಪರಸ್ಪರ ದೋಷ ದರ್ಶನವಾಗ್ತಾ ಇರುತ್ತೆ.
ಮತ್ತು ತಂದೆ ಆಗಲಿ, ಗಂಡ ಹೆಂಡತಿ ಆಗಲಿ, ಅಣ್ಣ ತಮ್ಮಂದರಾಗಲಿ, ಪರಸ್ಪರ ನಾವು ದೋಷ ನೋಡ್ತಾ ಇದ್ದೀವಿ ಅಂದರೆ ನಾವು ಮೋಹದಲ್ಲಿದ್ದೀವಿ ಅಂತ ಗಟ್ಟಿಯಾಗಿ ಅಂದ್ಕೊಂಬಿಡಿ. ಅದನ್ನು ಪರಸ್ಪರ ಗುಣ ನೋಡ್ತಾ ಇದ್ದೀವಿ ಅಂದರೆ ಗುಣ ಎಲ್ಲರಲ್ಲೂ ಇದೆ. ಗುಣಹೀನ ಯಾರೂ ಇಲ್ಲ, ದೋಷಹೀನವೂ ಯಾರೂ ಇಲ್ಲ. ನಾವು ಯಾರೂ ಪೂರ್ಣರಲ್ಲ, ನಮ್ಮೆಲ್ಲರಲ್ಲೂ ಸ್ವಲ್ಪ ಕೊರತೆ ಇದ್ದೇ ಇದೆ. ಪ್ರೇಮದಲ್ಲಿ ಏನಾಗುತ್ತೆ, ಯಾರ ಜೊತೆ ಪ್ರೇಮದಲ್ಲಿ ಇರ್ತೀವೋ ನಾವು ಅವರಲ್ಲಿ ನಮಗೆ ದೋಷ ಕಂಡು ಬರೋಲ್ಲ. ಯಾರಲ್ಲಿ ಮೋಹದಲ್ಲಿ ಇರ್ತೀವೋ ಅವರಲ್ಲಿ ಗುಣ ಕಂಡು ಬರೋಲ್ಲ. ಇದ್ರೂ ಗುಣ ಇದ್ದರೂ ಅವ್ರಿಗೆ ಗುಣ ಕಂಡು ಬರೋಲ್ಲ. ಆ ಮೋಹದ ಅದೇ ಪ್ರಭಾವ. ಅದು ಆ ಮೋಹದಲ್ಲೇನೋ ಬುದ್ಧಿ ಮುಖ್ಯವಾಗಿ ರೋಲ್ ಮಾಡ್ತಾ ಇರುತ್ತೆ, ಪ್ರೇಮದಲ್ಲೇನೋ ಹೃದಯ ಮುಖ್ಯವಾಗಿ ರೋಲ್ ಮಾಡ್ತಾ ಇರುತ್ತೆ. ನಾವು ಈ ಆತ್ಮದಿಂದ ರತಿಯಾದಾಗ ಏನಾಗುತ್ತೆ, ಹೃದಯ ಪಕ್ಷ ಮುಖ್ಯವಾಗುತ್ತೆ. ಹೃದಯ ಪಕ್ಷ ಮುಖ್ಯವಾದ ತಕ್ಷಣ ಏನಾಗುತ್ತೆ, ಯಸ್ತ್ವಾತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವ. ಮಾನವ ಆ ಸಾಧಕ ಆತ್ಮದಲ್ಲಿ ತೃಪ್ತನಾಗ್ತಾನೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ಹಸು, ಆ ದಾವು ಅದೆಲ್ಲ ಅಡಗಿ ಹೋಗುತ್ತೆ. ನಾವು ತೃಪ್ತರಾಗಿ ಹೋಗ್ತೀವಿ. ಆತ್ಮನ್ ಏವಚ ಸಂತುಷ್ಟ. ಆತ್ಮದಲ್ಲೇ ಸಂತುಷ್ಟರಾಗಿರ್ತೀವಿ. ಆ ಸಂತೋಷ ಅನ್ನೋದು ಇಲ್ಲದೆ ಇರೋದ್ರಿಂದ ನಮಗೆ ಎಷ್ಟು ಇದಾಗ್ತಾ ಇರೋದು. ಸಂತೋಷ ಅಂದರೆ ಏನು ಎಷ್ಟು ನಮಗೆ ಭಗವಂತ ಕೊಟ್ಟಿದ್ದಾನೋ ಅದೇ ನಮಗೆ ಸರಿ ಪರ್ಯಾಪ್ತ ಅಂತ ತಿಳ್ಕೊಂಡು ಅದು ಹೇಳ್ತೀವಲ್ಲ. ಒಂದು ನಮ್ಮ ಕನ್ನಡದಲ್ಲಿ ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತೀವಿ. ಏನು ಸಿಕ್ತೋ ನಮಗಪ್ಪ ಅದನ್ನೇ ಪಂಚಾಮೃತ ಅಂತ ತಿಳ್ಕೊಂಡು ಸೇವನೆ ಮಾಡೋಣ. ಅದಿಲ್ಲ, ಇದಿಲ್ಲ, ಹೀಗಿಲ್ಲ, ಹಾಗಿಲ್ಲ, ಇದೆಲ್ಲ ಬೇಡ. ಇದು ಯಾವಾಗಿರುತ್ತೆ, ಆ ಮೋಹದಲ್ಲಿರುತ್ತೆ. ಇದೆಲ್ಲ ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಅದು ಸರಿಯಾಗಿದೆ, ಇದೆಲ್ಲ ಇರಬಾರ್ದು. ಆತ್ಮ ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ಯಾವ ತರಹ ಕರ್ತವ್ಯ ಕರ್ಮಗಳೇ ಇಲ್ಲ ಅಂತ ಹೇಳ್ತಾರೆ ಭಗವಂತ. ಅಂದರೆ ಅವ್ರು ಮಾಡ್ತಾ ಇರೋದು ಕರ್ಮಗಳೆಲ್ಲ ನಿಸ್ವಾರ್ಥವಾಗಿ ಕರ್ಮಗಳು ಮಾಡ್ತಾನೆ. ಅವನಿಗೆ ಯಾರ ಜೊತೆಲೂ ಏನೂ ಅಪೇಕ್ಷೆ ಇರೋದಿಲ್ಲ. ಕರ್ಮಯೋಗದ ಮೂಲ ಸ್ಟಿಮ್ಯುಲೆಂಟ್ ಏನು, 4 ಯೋಗಗಳಲ್ಲಿ ಭಕ್ತಿಯೋಗದಲ್ಲಿ ದಾಸಭಾವದಿಂದ ಕರ್ಮಗಳು ಮಾಡಬೇಕು ಅಂತ. ಕರ್ಮಯೋಗದಲ್ಲಿ ಯಾವುದ್ರದ್ದು ಉಪದೇಶ ನಡೀತಾ ಇದೆಯೋ ಈ ಅಧ್ಯಾಯದಲ್ಲಿ, ಅದರಲ್ಲಿ ಏನು ಕರ್ತವ್ಯ ಮಾಡಿ ಕರ್ಮ ಮಾಡಬೇಕು ಅಂತ. ನಮ್ಮ ಕರ್ತವ್ಯ ಮಕ್ಕಳನ್ನ ಹೆಂಡತಿನ ಸಾಕೋದು, ಅವ್ರಿಗೆ ವಿದ್ಯಾಭ್ಯಾಸ ಮಾಡೋದು, ಇದು ನಮ್ಮ ಕರ್ತವ್ಯ. ಕರ್ತವ್ಯ ಅಂತ ಮಾಡಿದರೆ ನಾನು ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಹೀಗೆಲ್ಲ ನಮಗೆ ಬರೋದಿಲ್ಲ. ನಾನೇನು ತಂದು ಮಾಡ್ತೇನೆ, ನನ್ನ ಕರ್ತವ್ಯ ಮಾಡ್ತಾಯಿದ್ದೀನಿ. ಕರ್ತವ್ಯ ಕರ್ಮದಲ್ಲಿ ಅಹಂಕಾರ ಬರೋದಿಲ್ಲ. ನಮ್ಮ ಡ್ಯೂಟಿಯಲ್ಲಿ ಒಂದು ಮಾಡೋದು. ಆ ಡ್ಯೂಟಿಯೊಳಗೆ ನಮ್ಗೆ ಅಹಂಕಾರಕ್ಕೆ ಜಾಗವಿಲ್ಲ. ನಾನು ಇದು ಮಾಡಿದೆ, ಅದು ಮಾಡಿದೆ, ಆವಾಗ ಡ್ಯೂಟಿ ಮಾಡ್ತಾಯಿದ್ದೀವಿ. ನಾವು ಸ್ವಾರ್ಥದಿಂದ ಮಾಡ್ತಾಯಿದ್ದೀವಿ, ನಾವು ಅಹಂಕಾರದಿಂದ ಮಾಡ್ತಾಯಿದ್ದೀವಿ. ಅಹಂಕಾರದಿಂದ ಮಾಡೋ ಕರ್ಮ ಯಜ್ಞವಾಗೋಲ್ಲ. ಯಜ್ಞವಾಗಿ ಕರ್ಮ ಆಗಬೇಕು ಅಂತ ಹೇಳಿದರೆ ಅದು ಕರ್ತವ್ಯದಿಂದ ಆಗಬೇಕು, ಸೇವೆ ಭಾವದಿಂದ ಆಗಬೇಕು. ಮೇಲಿಂದ ದೇವರನ್ನು ಪ್ರಸನ್ನಪಡಿಸೋಕೆ ನಾವು ಕರ್ಮ ಮಾಡ್ತಾ ಇರೋದು. ಮನುಷ್ಯರನ್ನು ಯಾರೂ ಪ್ರಸನ್ನಪಡಿಸೋಕ್ಕಾಗೋಲ್ಲ. ನಾವು ದೇವರನ್ನು ಪ್ರಸನ್ನಪಡಿಸ್ಬೋದು, ದೇವರನ್ನು ಮೆಚ್ಚಿಸೋಕ್ಕೋಸ್ಕರ ನಾವು ಕರ್ಮ ಮಾಡಬೇಕು. ತುಂಬ ಆರ್ಗ್ಯುಮೆಂಟ್ ಮಾಡಬಾರ್ದು. ಯಾವಾಗ ಪ್ರೇಮ ಆಗಿ ಹೋಗುತ್ತೋ ಅಲ್ಲಿ ಆರ್ಗ್ಯುಮೆಂಟ್ ಇರೋದಿಲ್ಲ. ತರ್ಕ ಯಾವಾಗಿರುತ್ತೆ, ಮೋಹದಲ್ಲಿ ತರ್ಕ ಇರುತ್ತೆ ತುಂಬ, ಪ್ರೇಮದಲ್ಲಿ ತರ್ಕ ಇರೋದಿಲ್ಲ. ನಾನೇನಾದ್ರು ಹೇಳಿದರೆ ಅವ್ರು ಹ್ಞೂ, ನೀವು ಹೇಳ್ತೀನಿ ಹ್ಞೂ ಅಂತ, ಹ್ಞೂ ಹೌದಾ, ಹಾಗ, ಹ್ಞೂ ಹಾಗ. ಅದರಲ್ಲಿ ಇನ್ನೊಬ್ರದ್ದು ಭಾವನೆಗಳನ್ನು ಸಮ್ಮಾನ ಮಾಡೋದಿರುತ್ತೆ, ಇಂಪೋಸಿಷನ್ ಇರೋದಿಲ್ಲ. ಸಮರ್ಪಣೆ ಇರುತ್ತೆ, ಆರೋಪಣೆ ಇರೋದಿಲ್ಲ. ಮೋಹದಲ್ಲಿ ಆರೋಪಣೆ ಇರುತ್ತೆ, ಪ್ರೇಮದಲ್ಲಿ ಸಮರ್ಪಣೆ ಇರುತ್ತೆ. ಆ ಸಮರ್ಪಣೆ ಆಗೋದ್ರೆ ಏನಾಗುತ್ತೆ, ಸಂತೋಷ ಬಂದುಬಿಡುತ್ತೆ. ಆವಾಗ ನಾವು ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಯಾವುದು ಸ್ಟ್ರೇನು ಸ್ಟ್ರೆಸ್ಸು ಇಲ್ಲದೇ ನಾವು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೈವ ತಸ್ಯ ಕೃತೇನಾರ್ಥೋ ನಾಕೃತೆ ನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯ ತಸ್ಮಾದ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ. ಅಲ್ಲೇನು ಹೇಳಿದ್ರು, ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಅಂತ ಹೇಳಿದರು. ಏವಂ
ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಅಂತ ಹೇಳಿದರು. ಇಲ್ಲೇನು ಹೇಳ್ತಾರೆ? ಆಸಕ್ತಿಯಿಂದ ರಹಿತವಾಗಿ, ಫಲಾಸಕ್ತಿಯಿಂದ ರಹಿತವಾಗಿ ಯಾವ ಕರ್ಮಗಳನ್ನು ನಾವು ಮಾಡ್ತೀವೋ ಆ ಕರ್ಮಗಳು ಸೀದೆ ಪರಮಾತ್ಮನಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಮುಟ್ಟಿಸುತ್ತೆ. ತಸ್ಮಾತ್ ಅಸಕ್ತ ಸತತಂ ಕಂಟಿನ್ಯೂಯಸ್ಲಿ ಕಾರ್ಯಂ ಕರ್ಮ ಅಂದರೆ ಕರ್ತವ್ಯ ರೂಪ ಕರ್ಮವನ್ನು ಮಾಡು. ಇವಾಗ ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಈ ಕರ್ತವ್ಯ ಕರ್ಮವನ್ನು ಯುದ್ಧವನ್ನು ನೀನು ಮಾಡು. ಆಸಕ್ತಿ ರಹಿತವಾಗಿ ಕರ್ಮ ಮಾಡೋರು ಪರಮಾತ್ಮನಿಗೆ ಹೋಗಿ ಸೇರ್ಕೋತಾರೆ, ಅವ್ರ ಸಾನ್ನಿಧ್ಯಕ್ಕೆ ಹೋಗಿ ಸೇರ್ಕೋತಾರೆ, ಅಂದರೆ ಮುಕ್ತರಾಗ್ತಾರೆ, ಅವ್ರ ವರದಾನ, ಅವ್ರ ಅನುಗ್ರಹ ಪಡೀತಾರೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹತಿ. ಜನಕಾದಿಗಳು ತುಂಬ ಕಮ್ಮಿ ವ್ಯಕ್ತಿತ್ವಗಳನ್ನು ಕೋಟ್ ಮಾಡಿದ್ದಾರೆ ಭಗವಂತ ಶ್ರೀಕೃಷ್ಣ ಗೀತೆ ಒಳಗೆ. ಅದರಲ್ಲಿ ಜನಕ ಮಹಾರಾಜನ ಕೋಟ್ ಮಾಡಿದ್ದಾರೆ ಇಲ್ಲಿ ಕರ್ಮಯೋಗದಲ್ಲಿ. ಈ ಕರ್ಮಯೋಗದಿಂದ ಜನಕ ಮಹಾರಾಜರು ಸಿದ್ಧಿಗೆ ಪ್ರಾಪ್ತವಾದರು. ಇವಾಗ ಏನಾಗುತ್ತೆ, ನಾವು ಮೆಟ್ಲು ಹತ್ಕೊಂಡು ಮಹಡಿಗೆ ತಲುಪಿಬಿಟ್ವು, ಸರಿಯಪ್ಪ, ಇನ್ನು ನಮಗೆ ಮೆಟ್ಲು ಬೇಕಾಗಿಲ್ಲ, ಸರಿಯಾ? ಮತ್ತು ಮೆಟ್ಲು ನಾವು ಮುರಿಯೋ ಹಾಗಿಲ್ಲ. ಲೋಕ ಸಂಗ್ರಹ, ಇವಾಗ ಬ್ರಹ್ಮಜ್ಞಾನ ಆಗೋಯ್ತು ಮೇಲೆ ಸಂಧ್ಯಾವನೆ ಏನೂ ಬೇಕಾಗಿಲ್ಲ, ಪೂಜೆ ಪುನಸ್ಕಾರ ಬೇಕಾಗಿಲ್ಲ, ಬಿಟ್ಬಿಡ್ಬೇಕಾ? ಪೂಜೆ ಪುನಸ್ಕಾರ ಸಂಧ್ಯಾವನ ಬಿಟ್ಬಿಡ್ಬೇಕಾ? ಹಾಗಾದರೆ ಬ್ರಹ್ಮಜ್ಞಾನ ಆಗೋಯ್ತು ಅಂತ ಬಿಡಬಾರ್ದು. ಯಾಕೆ? ಇನ್ನೊಬ್ರಿಗೆ ಏನು ಅನಿಸುತ್ತೆ, ಎಲ್ಲ ಬಿಟ್ಬಿಡೋದೇ ಬ್ರಹ್ಮಜ್ಞಾನ ಅಂದ್ಕೊಂಡ್ಬಿಡ್ತಾರೆ ಜನಗಳು. ಎಲ್ಲ ಬಿಟ್ಬಿಟ್ರೆ ಬ್ರಹ್ಮಜ್ಞಾನ ಆಗೋಯ್ತು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಲೋಕ ಸಂಗ್ರಹಕ್ಕೋಸ್ಕರ, ಜನಗಳಿಗೆ ಉದಾಹರಣೆ ಪ್ರೇರಣೆ ಕೊಡೋಕ್ಕೋಸ್ಕರ ಸಂಧ್ಯಾವನೆ ಮಾಡ್ತಾನೇ ಇರಬೇಕು, ಪೂಜೆ ಪುನಸ್ಕಾರ ಮಾಡ್ತಾನೇ ಇರಬೇಕು. ಅದನ್ನು ಬಿಡೋ ಹಾಗಿಲ್ಲ ನಾವು. ಜ್ಞಾನ ಆದಮೇಲೂ ಕರ್ಮದಲ್ಲಿ ನಮ್ಮ ಪ್ರವೃತ್ತಿ ಇದ್ದೇ ಇರಬೇಕು, ಇನ್ನೊಬ್ರಿಗೋಸ್ಕರ. ನಮಗೆ ಬೇಕಾಗಿಲ್ಲದೆ ಇರ್ಬೋದು. ನನ್ನ ಮಗ ಹೇಗೆ ಮಾಡ್ತಾನೋ, ನಾನು ಬಿಟ್ಟು ಕೂತ್ಕೊಂಡ್ಬಿಟ್ರೆ ಓಹೋ, ಬಿಟ್ಟು ಕೂತ್ಕೊಂಡ್ಬಿಡೋದೇ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದು ಲಕ್ಷಣ ಅಂತ ಅಂದ್ಕೊಂಡ್ಬಿಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತ್ತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹೇ ಅರ್ಜುನ, ಹೇ ಪಾರ್ಥ, ಶ್ರೇಷ್ಠ ಜನದ ಆಚರಣೆ ಹೇಗಿರುತ್ತೋ ಅದನ್ನೇ ಎಲ್ಲ ಅನುಕರಣೆ ಮಾಡ್ತಾರೆ. ಅದಕ್ಕೋಸ್ಕರ ಪರಿವಾರದಲ್ಲಿ ತಂದೆ ಶ್ರೇಷ್ಠ, ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿ ರಾಜ ಶ್ರೇಷ್ಠನಾಗಿರ್ತಾನೆ. ಎಲ್ಲಂತ ಮೇಲೆ ಸಂತ ಮಹತ್ವರು ಶ್ರೇಷ್ಠರಾಗಿರ್ತಾರೆ. ನಾನೇನು ಮಾಡಬೇಕಾಗಿಲ್ಲ, ನನಗೇನು ಕರ್ತವ್ಯ ಇಲ್ಲ. ಭಗವಂತ ಹೇಳ್ತಾರೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೇನು ಅಪ್ರಾಪ್ತವೂ ಇಲ್ಲ ಏನು ಕರ್ಮ ಮಾಡೋದಕ್ಕೆ. ಕರ್ಮ ಯಾಕೆ ಬೇಕು? ಅಪ್ರಾಪ್ತವನ್ನು ಪ್ರಾಪ್ತ ಮಾಡ್ಕೊಳ್ಳೋಕೆ ಕರ್ಮ ಬೇಕು. ನನಗೆ ಅಪ್ರಾಪ್ತವೂ ಏನೂ ಇಲ್ಲ, ಆದರೂ ನಾನು ಕರ್ಮದಲ್ಲೂ ಯಾವಾಗಲೂ ತೊಡಗಿರ್ತೀನಿ. ಯಾಕೆ? ನಾನು ಕರ್ಮ ಬಿಟ್ಬಿಟ್ರೆ ನನ್ನನ್ನು ಅನುಕರಣೆ ಮಾಡ್ಕೊಂಡು ಎಲ್ಲರೂ ಕರ್ಮ ಬಿಟ್ಬಿಡ್ತಾರೆ, ಅಕರ್ಮಣ್ಯರಾಗಿ ಹೋಗ್ತಾರೆ. ಯಾಕೆಂದರೆ ಯಜ್ಞದಾಚರತಿ ಶ್ರೇಷ್ಠ, ಶ್ರೇಷ್ಠ ಪುರುಷದ ಆಚರಣೆಗಳನ್ನೇ ಜನಗಳು ಅನುಕರಣೆ ಮಾಡೋದು. ಅದಕ್ಕೋಸ್ಕರ ನೀನು ಶ್ರೇಷ್ಠ, ನೀನು ಆ ಕರ್ಮವನ್ನು ಮಾಡಿಬಿಟ್ಟೆ ಜನಗಳು ನಿನಗೆ ಬೇಕಾಗಿಲ್ಲ, ನಿನಗೆ ವೈರಾಗ್ಯ ಬಂದಿರಬಹುದು, ಮಾತ್ರ ಇವಾಗ ನಿಂತಿರೋ ಜಾಗದಲ್ಲಿ ನೀನು ಆಸಕ್ತನಾಗಿ, ಆಸಕ್ತಿ ರಹಿತನಾಗಿ ನೀನು ಕರ್ಮವನ್ನು ಮಾಡು. ಇಲ್ಲಿ ಇದರಿಂದ ಕಾರ್ಯಕ್ರಮನ ನಿಲ್ಲಿಸ್ತೀನಿ. ಇದಕ್ಕೆ ಮುಂದಿನ ದಿನ ನಾವು ಮುಂದಕ್ಕೆ ಬಂದಾಗ ಯಜ್ಞದಾಚ ಈ ಜ್ಞಾಪಕ ಇಟ್ಕೊಂಡಿರಿ, ಯಜ್ಞದಾಚರತಿ ಶ್ರೇಷ್ಠ ಅನ್ನೋದಕ್ಕೆ ಬಂದು ನಿಲ್ಲಿಸಿದ್ದೀನಿ. ಇದಕ್ಕೆ ಮುಂದಿನ ಮಾತನ್ನು ಯಾವಾಗ ನಾನು ವಿಶೇಷವಾಗಿ ನಮ್ಮ ರಾಮು ಅವರು, ಅವ್ರ ಚಿಕ್ಕಪ್ಪ ಕೃಷ್ಣಮೂರ್ತಿಯವರು, ಈ ನಮ್ಮ ಗೋಖಲೆ ಸಂಸ್ಥಾನದ್ದು ಎಲ್ಲ ಕಾರ್ಯಕರ್ತರು, ನಮ್ಮ ಮಂಜುಳವರು, ಮಾಲಾ ಅವರು, ಇದಕ್ಕೆ ಸೇವೆ ಸಲ್ಲಿಸ್ತಾ ಇರೋ ಎಲ್ಲರಿಗೂ ನನ್ನ ಕೃತಜ್ಞತೆ ಜ್ಞಾಪಿಸ್ತೀನಿ, ಧನ್ಯವಾದಗಳನ್ನು ಕೊಡ್ತೀನಿ. ನಮ್ಮ ಮಾನನೀಯ ವಿದ್ವಾಂಸರಾದಂಥ ಕೆ ಚಂದ್ರಮೌಳಿಯವರು, ಆಮೇಲೆ ಎಲ್ಲರೂ ವಿದ್ವಾಂಸರು ಸಾಕಷ್ಟು ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲ ಗೀತೆ ಪ್ರೇಮಿಗಳಿಗೆ ನನ್ನ ಹೃತ್ಪೂರ್ವವಾದ ಕೃತಜ್ಞತೆಗಳು. ನಮ್ಮ ಮಾತೃಶಕ್ತಿಗೂ ಇಷ್ಟು ಧೈರ್ಯದಿಂದ ತಾವು ಕೇಳಿಸ್ಕೊಂಡಿದ್ದೀರಿ. ಯಾವುದು ತಮಗೆ ಸೂಕ್ತ ಅನಿಸಿದೆಯೋ ಅದನ್ನು ಸಂಗ್ರಹ ಮಾಡಿ ಅದನ್ನು ನಡ್ಕೊಳ್ಳೋದಕ್ಕೆ ಸ್ವಲ್ಪ
ನೋಡ್ತಾ ಇರಬೇಕು. ಯಾಕೆಂದರೆ ನಾವು ನಡ್ಕೊಂಡ್ಮೇಲೆ ಅದ್ರ ಲಾಭ ಗೊತ್ತಾಗೋದು ನಮಗೆ ಅಂತ ಅಂದ್ಕೊಂಡು ನಾನು ಎಲ್ಲರಿಗೂ ತಿರ್ಗಾ ಇನ್ನೊಮ್ಮೆ ನನ್ನ ಕೃತಜ್ಞತೆ ಕೊಟ್ಟು ನೀವೆಲ್ಲ ಕೇಳೋದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ್ದು ಮತ್ತು ನಿನ್ನೆ ಮಾಡಿದ್ದು, ಈ ಸ್ಪಾನ್ಸರ್ ಮಾಡಿದ್ದು ನಮ್ಮ ನಾರಾಯಣ ಅವರವರು, ಆಮೇಲೆ ಮೋಹನ್ ಅವರು, ಅವ್ರ ಸಂಪೂರ್ಣ ಪರಿವಾರಕ್ಕೆಲ್ಲ ನಾನು ಶ್ರೇಯಸ್ ಕೋರ್ತೀನಿ. ಸುಖ ಸಮೃದ್ಧಿ ಧನಧಾನ್ಯದಿಂದ ವೃದ್ಧಿ ಆಗಲಿ, ಹೀಗೆ ಧರ್ಮಬುದ್ಧಿ ಇರಲಿ, ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅವ್ರು ತಮ್ಮ ಸಹಯೋಗ ಕೊಡ್ತಾ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.